40ನೇ ಕಾರಿಕೆಯನ್ನ ಪ್ರಾರಂಭ ಮಾಡಿದ್ದೀವಿ. 40ನೇ ಕಾರಿಕೆ ಅರ್ಧ ಆಗಿತ್ತು, ಅದನ್ನ ಇನ್ನೊಮ್ಮೆ ನೋಡ್ಕೊಂಡು ಹೋಗೋಣ. ಮನೋಸ್ಸೋ ನಿಗ್ರಹ ಯತ್ತಂ ಅಭಯಂ ಸರ್ವಯೋಗೀನಾಂ ದುಃಖಕ್ಷಯ ಪ್ರಬೋಧಾತ್ ಚ ಅಪಿ ಕ್ಷಯ ಶಾಸ್ತಿ ಶಾಂತಿರೇವ ಚ. ಏನ್ ಹೇಳ್ತಾರೆ ಈ ಶ್ಲೋಕದಲ್ಲಿ ಗೌಡಪಾದರು? ಈ ಜ್ಞಾನ ಯೋಗವನ್ನ ಸಾಧನೆ ಮಾಡುವಂತ ಎಲ್ಲ ಜ್ಞಾನ ಯೋಗಿಗಳು ಅಂದ್ರೆ ನಮಗ ಯಾರು ಇದನ್ನ ಅಭ್ಯಾಸ ಮಾಡಾಗತ್ತೆ ಯೋಗಿನ ಅಂದ್ರೆ ನಾವೆಲ್ಲ ಸಾಧಕರು. ಈ ಸಾಧಕರು ಯೋಗಿಗಳಿಗೂ ಅಭೇದವು, ದುಃಖಕ್ಷಯವು, ಜ್ಞಾನವು, ಅಕ್ಷಯವಾದ ಶಾಂತಿಯು, ಇವು ನಾಲ್ಕು ಬೇಕಂದ್ರೆ ಎದಕ್ಕೆ ಆಧೀನ ಅದಾವ್ರಿ? ಇವು ಮನಸ್ಸಿನ ನಿಗ್ರಹಕ್ಕೆ ಆಧೀನ. ಮನಸ್ಸಿನ ನಿಗ್ರಹ ಬಿಟ್ರ ಇವು ಯಾವ ನಿಮಿಷಗ ನಾ ಮನಸ್ಸು ಹೆಂಗ್ ಬೇಕಂಗ ಹರಿ ಬಿಡ್ತೀನಿ, ನನಗ ಅಭಯ ತೋರ್ಬೇಕು, ದುಃಖ ನಾಶ ಆಗ್ಬೇಕು, ಅಕ್ಷಯವಾದ ಶಾಂತಿ ಸಿಗ್ಬೇಕು, ಆತ್ಮಜ್ಞಾನನೂ ಇರಬೇಕು, ಜೀವನ್ ಮುಕ್ತಿ ವಿಲಕ್ಷಣನೂ ಆನಂದ ಆಗ್ಬೇಕು, ನಾನ್ ಮನಸ್ಸು ಯಾಕೆ ಬೇಕು ಹಂಗ ಹರಿ ಬಿಡ್ತೇನೆ, ಆಗೋದಿಲ್ಲ. ಮನಸ್ಸಿನ ನಿಗ್ರಹ ಮಾಡ್ಬೇಕು ಅಂತ ಹೇಳ್ತಾರೆ. ಫಿಯರ್ಲೆಸ್ನೆಸ್, ದ ಎಂಡ್ ಆಫ್ ಗ್ರೀಫ್, ಸೆಲ್ಫ್ ನಾಲೆಜ್ ಅಂಡ್ ಎವರ್ ಲಾಸ್ಟಿಂಗ್ ಪೀಸ್. ಇವು ನಾಲ್ಕು ಬೇಕಂದ್ರ ಫಿಯರ್ಲೆಸ್ನೆಸ್ ಅಂದ್ರ ಹೆದರಿಕೆ ಇಲ್ದಂಗಿರೋದು, ಸಾವಿನ ಹೆದರಿಕೆ ಇಲ್ದಂಗಿರೋದು. ಮೇನ್ ಹೆದರೋದು ಎದಕ್? ನಾವು ಸಾವಿಗೆ ಹೆದರಾಗತ್ತೇವೆ. ಆ ಸಾವಿನ ಹೆದರಿಕೆ ಇಲ್ದಂಗಿರೋದು ಫಿಯರ್ಲೆಸ್ನೆಸ್. ಆಮ್ಯಾಗ ದುಃಖ ಕ್ಷಯ, ದುಃಖ ಇರೋದು. ಆಮ್ಯಾಗ ಆತ್ಮಜ್ಞಾನ, ಸ್ವರೂಪದ ಜ್ಞಾನ. ಆಮ್ಯಾಗಿಂದ ಅಕ್ಷಯ ಶಾಂತಿ. ನಮಗೆ ಶಾಂತಿ ಎಂತದ? ಬಂದ್ ಹೋಗೋ ಶಾಂತಿ ಸಿಕ್ಕೈತಿ. ಅಕ್ಷಯವಾದಂತ ಶಾಂತಿ, ಬಂದಿರಬೇಕು ಹೋಗಿರಬಾರ್ದು ಅಂತ ಶಾಂತಿ. ಇವು ನಾಲ್ಕು ಸಿಗ್ಬೇಕಂದ್ರೆ ಇಸ್ ಡಿಪೆಂಡೆಂಟ್ ಆನ್ ದ ಡಿಸಿಪ್ಲಿನ್ ಆಫ್ ದ ಮೈಂಡ್. ಮನಸ್ಸಹ ನಿಗ್ರಹಯತಂ. ನಿಗ್ರಹ ಮಾಡ್ಕೊಂಡಂತ ಮನಸ್ಸು ಇದ್ರೆ ಮಾತ್ರ ಸಾಧ್ಯದ. ಮನಸ್ಸು ನಿಗ್ರಹ ಇಲ್ಲ ಅಂದ್ರ ಅದು ಕೈ ತಪ್ಪಿ ಹೋಗ್ತದೆ. ಅದನ್ನ ಹೇಳಾಕತ್ತಾರ. ನಿನ್ನೆ ದಿವಸ ನಾವೆಲ್ಲ ನೋಡಿದ್ವಿ. ಏನ್ ಹೇಳಿದ್ವಿ? ನಾವು ಹೋಮ್ವರ್ಕ್ ಕೊಟ್ಟಿದ್ದೆ. 2ನೇ ಅಧ್ಯಾಯದಾಗ ಭಗವದ್ಗೀತೆ 54ರಿಂದ 72, 12ರಾಗ 13ರಿಂದ 20, 14ನೇ ಅಧ್ಯಾಯದಾಗ 21ರಿಂದ 27ರೊಳಗೆ ಜೀವನ ಮುಕ್ತಿಯನ್ನ, ನಮ್ಮ ಸುಖವನ್ನ ಅನುಭವಿಸುದು ಹೆಂಗ್ ಅದ ಸ್ಥಿತಿ, ಹಂಗ ನಮ್ದು ಆಗೇತಿಯನ್ನು ನೋಡ್ಕೊಳ್ರಿ ಅಂತ ಹೇಳಿದ್ದೆ. ನಾನು ಹೋಮ್ವರ್ಕ್ ಮಾಡ್ರಿ ಅಂತ ಹೇಳಿದ್ದೆ. ಇವತ್ತಿನ ದಿವಸ ಏನ್ ಹೇಳ್ತಾರ ನೋಡ್ರಿ. ಹೌ ಡಸ್, ಪೇಜ್ ನಂಬರ್ 195, ಯಾರ ಕಡೆ ಇದೈತಿ ಇಂಗ್ಲಿಷ್ ಬುಕ್. ಹೌ ಡಸ್ ಒನ್ ಟ್ರಾನ್ಸ್ಫಾರ್ಮ್ ದ ಮೆಂಟಲ್ ಸ್ಟೇಟ್. ನಮ್ಮ ಮಾನಸಿಕ ಒಂದು ಶಿಸ್ತು ಸಂಯಮವನ್ನ ಹೆಂಗ್ ಮಾಡ್ಕೋಬೇಕು? ಇಟ್ ಈಸ್ ಡನ್ ಬೈ ಮನೋನಿಗ್ರಹ. ಮನೋನಿಗ್ರಹದಿಂದ ಸಾಧ್ಯದ. ವಿಚ್ ಈಸ್ ಚೇಂಜಿಂಗ್ ದ ಮೆಂಟಲ್ ಸ್ಟೇಟ್ ಇನ್ ಕೀಪಿಂಗ್ ವಿತ್ ವೇದಾಂತಿಕ್ ಟೀಚಿಂಗ್. ನಮ್ಮ ಮನಸ್ಸನ್ನು ಮತ್ತು ವೇದಾಂತದಲ್ಲಿ ಗೌಡಪಾದಾಚಾರ್ಯರು ಹೇಳಿಕೊಟ್ಟಂತಹ ಎಲ್ಲ ಮಾತುಗಳನ್ನ ನಾವು ಪಾಲಿಸ್ತಾ ಇದ್ದು ಆ ಮನಸ್ಸನ್ನ ನಿಯಂತ್ರಣ ಮಾಡ್ಕೊಂಡು ನಮ್ಮ ಕಂಟ್ರೋಲ್ನ ಇಟ್ಕೊಂಡ್ರೆ ಮಾತ್ರ ಈ ವೇದಾಂತದ ಫಲಗಳು ಏನದಾವು, 4 ಫಲಗಳು ಸಿಗ್ತಾವ. ನಿಮ್ಗೆ ಜ್ಞಾನದ ಫಲಗಳು 4 ಅವು ಸಿಗ್ತಾವ. ದಿಸ್ ಈಸ್ ಅ ನಾಲೆಜ್ ಇನ್ಸ್ಪೈರ್ಡ್ ಮೆಂಟಲ್ ಸ್ಟೇಟ್. ಟ್ರಾನ್ಸ್ಫಾರ್ಮಿಂಗ್ ದ ಮೈಂಡ್ ಇಸ್ ನಾಟ್ ಸೋ ಈಸಿ. ಈ ರೀತಿ ಮನಸ್ಸನ್ನ ನಿಯಂತ್ರಣದಾಗ ಇಟ್ಕೊಳ್ಳೋದು ಅಷ್ಟು ಹಗರಲ್ಲ ಅಂತಾರು. ಹಗರಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತಲ್ಲ, ಕಷ್ಟ ಸಾಧ್ಯ ಅಂತ ಅರ್ಥ. ವಾಟ್ ಡಿಟರ್ಮಿನ್ಸ್ ದ ಮೆಂಟಲ್ ಸ್ಟೇಟ್? ದ ಮೆಂಟಲ್ ಸ್ಟೇಟ್ ಇಸ್ ಡಿಟರ್ಮಿನ್ಡ್ ಈಸ್ ಬೈ ದ ಥಾಟ್ ಅಂಡ್ ದಟ್ ಮೈಂಡ್ ಈಸ್ ಎಂಟರ್ಟೈನಿಂಗ್. ಮನಸ್ಸನ್ನ ಎದ್ರ ಮ್ಯಾಗ ಅವಲಂಬಿತರಾಗೈತಿ ಅಂದ್ರೆ ಅದು ಮಾಡುವಂತ ವಿಚಾರಗಳ ಮ್ಯಾಗ ಅವಲಂಬಿತ ಆಗ್ಯದ. ಥಾಟ್ಸ್ ಆರ್ ರನ್ನಿಂಗ್ ಆಲ್ ದ ಟೈಮ್. ಯಾವಾಗ ನೋಡ್ರಿ ನೀವು ಎದ್ದುಗಳಕ್ಕೆ ಹಿಡಿದ ಸುಷುಪ್ತಿಗೆ ಹೋಗೋ ಮಟಾನು, ನಿದ್ದೆಗೆ ಹೋಗೋ ಮಟಾನು ವಿಚಾರ ಮಾಡೇ ಮಾಡ್ತೀವಿ ನಾವು. ಆ ವಿಚಾರಗಳ ನಮ್ಮನ್ನ ಕರ್ಕೊಂಡು ಹೋಗ್ತಾವ. ಹಂಗಾದ್ರೆ ನಾವು ಮನಸ್ಸನ್ನು ನಿಗ್ರಹ ಮಾಡ್ಬೇಕಂದ್ರೆ ನಮ್ಮ ವಿಚಾರಗಳನ್ನ ನಿಗ್ರಹ ಮಾಡ್ಬೇಕು. ಇಫ್ ದ ಥಾಟ್ಸ್ ಆರ್ ಕಂಪ್ಲೇಂಟ್ಸ್, if the thoughts are bitterness, if the thoughts are worry, if thoughts are hatred, if thoughts are persecution, they occupy the mind predominantly. The mind cannot benefit from the knowledge. ಮನಸ್ಸಿನಾಗ ಯಾವಾಗಲೂ ಕುಂದು ಕೊರತೆಗಳದಾವ. ಮನಸ್ಸಿನಾಗ ಎಲ್ಲ ವಿಷಯವಾಯವಾದಂತಹ ವಿಷಯಗಳನ್ನ ಚಿಂತೆ ಮಾಡಾಕತ್ತದ. ಮನಸ್ಸಿನಲ್ಲಿ ತಿರಸ್ಕಾರ ಭಾವನೆ ಐತಿ. ಹಿಂಗಿದ್ದಾಗ ಆ ಮನಸ್ಸಿನಲ್ಲಿ ಜ್ಞಾನದ ಫಲ ಸಿಗುವುದಿಲ್ಲ.
ಹ್ಯಾಂಡ್ಲಿಂಗ್ ದ ಥಾಟ್ ಇಸ್ ಕಾಲ್ಡ್ ಚಿತ್ತವೃತ್ತಿ ನಿರೋಧ. ಈ ರೀತಿ ಮನಸ್ಸನ್ನ ಚಿತ್ತವೃತ್ತಿಗಳನ್ನ ಅದು ಎಲ್ಲಿ ಹೋಗ್ತದ ಅಲ್ಲಿ ಹೋಗಾಕ್ ಬಿಡದಂಗ್ ಕಟ್ಟಿ ಹಾಕೋದೇನೈತಿ ಅದಕ್ಕೆ ಚಿತ್ತವೃತ್ತಿ ನಿರೋಧ ಅಂತ ನಾವ್ ಅಂತೀವಿ. ನಿರೋಧ ಇಸ್ ಯೂಶುವಲಿ ಟ್ರಾನ್ಸ್ಲೇಟ್ ಸ್ಟಾಪಿಂಗ್ ದ ಥಾಟ್ಸ್. ಆದ್ರೆ ಪತಂಜಲಿ ಒಳಗೆ ಹೇಳಿದಂಗ ಆ ಮನಸ್ಸು ಇಲ್ಲದಂಗ ಮಾಡ್ಕೊಂಡು ಅವ್ರು ಹೇಳ್ತಾರ. ಮನಸ್ಸು ಇಲ್ದಂಗ ಮಾಡುವುದಲ್ಲ ನಮ್ಮದು, ಮನಸ್ಸು ಇರಬೇಕು, ಆದ್ರೆ ಮನಸ್ಸಿನ ಕೆಲಸಗಳಾಗಿರ್ಬಾರ್ದು. ಅದಕ್ಕೆ ಬಟ್ ಇನ್ ವೇದಾಂತ ನಿರೋಧ ರೆಫರ್ಸ್ ಡಿಸಿಪ್ಲಿನಿಂಗ್ ಆರ್ ಡೈರೆಕ್ಟಿಂಗ್ ದಿ ಥಾಟ್ಸ್. ನಮ್ಮ ವೇದಾಂತದೊಳಗ ಮನಸ್ಸನ್ನ ನಿಲ್ಲಿಸೋದು ಹೇಳಂಗಿಲ್ಲ ನಾವು. ಆ ಮನಸ್ಸಿನಲ್ಲಿ ಯಾವ ರೀತಿ ವಿಚಾರಗಳಿಗೆ ನಾವು ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ವಿಚಾರ ಮಾಡಬೇಕು. ಒಂದು ಸಹಾಯಕದ ಮನಸ್ಸು, ಆ ಸೇವಕನನ್ನ ನಾವು ಹೆಂಗ್ ಉಪಯೋಗ ಮಾಡಬೇಕು, ಹಂಗ ಉಪಯೋಗ ಮಾಡಬೇಕು ಅಂತಾರ. ಥಾಟ್ಸ್ ಆರ್ ಆಫ್ ಟೂ ಟೈಪ್ಸ್. ನಿನ್ನೆ ಇಲ್ಲಿ ಮಠ ಹೇಳಿದ್ದೆ. ಈ ವಿಚಾರಗಳು ಹೆಂಗಿರ್ತಾವು, ಎರಡು ತರ ಇರ್ತಾವ. ಒಂದ್ ಹೆಂಗಿರ್ತದ ಅಂದ್ರೆ ವಾಲಂಟರಿ ಥಾಟ್ಸ್ ಅಂಡ್ ಇನ್ವಾಲಂಟರಿ ಥಾಟ್ಸ್. ಒಂದು ನಾವು ಮುದ್ದಾಂ ಮಾಡುವಂತವು, ಒಂದು ತಾವೇ ನಡೀತಿರ್ತದ ಒಳಗದು, ನಮ್ ಕಂಟ್ರೋಲ್ ಇರಂಗಿಲ್ಲ ಅದು. ನಾವು ಕೆಲವೊಂದು ನಾವು ಮುದ್ದಾಮಾಗಿ ನಾವು ಅಳವಡಿಸ್ಕೋತೀವಿ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು ಅಂತ. ಕೆಲವೊಂದು ಇನ್ವಾಲಂಟರಿ ಅಂದ್ರೆ ನಮ್ ಕೈಯಾಗಿರೋದನ್ನ ತಾನೇ ನಡೀತಿರ್ತದ. ಇನ್ವಾಲಂಟರಿ ಥಾಟ್ಸ್ ಆರ್ ಬೇಸ್ಡ್ ಆನ್ ಯುವರ್ ವಾಸನಾಸ್. ಅವು ಏನ್ ನಮ್ ಕೈಯಾಗ ನಿಯಂತ್ರಣ ಇಲ್ಲದ ನಡೆದಾವಲ್ಲ, ಅವು ನಮ್ಮ ವಾಸನೆಗಳ ಮ್ಯಾಗ ಅವಲಂಬಿತ ಅದಾವ. ದೇ ಅರೈವ್ ಆನ್ ದೇರ್ ಓನ್. ಅವು ತಮ್ಮಷ್ಟಕ್ಕೆ ತಾವೇ ಬರ್ತಾವ. ದೇ ಚೂಸ್ ಟು ಸ್ಟೇ. ಅವು ನಮ್ಮಲ್ಲಿ ಇದ್ಕೊಂಡು ಸ್ವಲ್ಪ ಹೊತ್ತು ಇದ್ದು ಡಿಸೈಡ್ ವೆದರ್ ದೇ ಶುಡ್ ಅಲೋ ಯು ಟು ಡೂ ವಾಟ್ ಯು ಇಂಟೆಂಡ್ ಟು ಡೂ. ನೋಡ್ರಿ, ಅವು ಏನು ವಾಸನಾಮಯವಾದಂತ ವಿಚಾರಗಳು ಬರ್ತಾವ, ಅವೇನು ಒಳ್ಳೆ ಬದಾವೋ ಹೆಂಗದಾವೋ ನೋಡ್ಕೊಂಡು ಅವನ ನಿಯಂತ್ರಣ ಮಾಡ್ಕೋಬೇಕು. ವಾಸನಾಸ್ ಆರ್ ಪಾಸ್ಟ್ ಥಾಟ್ಸ್ ರಿಜಿಸ್ಟರ್ಡ್ ಇನ್ ದಿ ಚಿತ್ತಂ. ಚಿತ್ತದಲ್ಲಿ ಮುದ್ರಿತವಾದಂತಹ ವಾಸನೆಗಳು ಹಿಂದಿನ ಕಾಲದಲ್ಲಿ ಅನುಭವಿಸಲ್ಪಟ್ಟಂತಹ ವಿಚಾರಗಳು ವಾಸನೆಗಳಾಗವೆ. ದೀಸ್ ವಾಸನಾಸ್ ಅಲೋನ್ ಕೇಮ್ ಇನ್ ದ ಫಾರ್ಮ್ ಆಫ್ ಇನ್ವಾಲಂಟರಿ ಥಾಟ್ಸ್. ಆ ವಾಸನೆಗಳು ಈಗ ನಮ್ಮ ನಿಯಂತ್ರಣ ಇಲ್ಲದನ್ನ ಸಹಜವಾಗಿ ಬರ್ತಾವ. ಐ ಆಮ್ ನಾಟ್ ಎಂಟರ್ಟೈನಿಂಗ್ ಡೆಲಿಬರೇಟ್ ಥಾಟ್ಸ್ ಆಲ್ ದ ಟೈಮ್ ಅಂಡ್ ಸೋ ವಾಲಂಟರಿ ಥಾಟ್ಸ್ ವಿಲ್ ಕಮ್. ನಾನು ನನ್ನಷ್ಟಕ್ಕೆ ಯಾವ ವಿಚಾರ ಮಾಡಕ್ ಹೋಗೋದಲ್ಲ ಅಂದ್ರೂ ಕೂಡ ವಾಸನಾಮಯವಾದಂತ ವಿಚಾರಗಳು ಅವು ತಮ್ಮಷ್ಟಕ್ಕೆ ತಾವೇ ಬರ್ತಿರ್ತಾವೆ. ದ ಕ್ವಶನ್ ಈಸ್ ವೆದರ್ ದೇ ಕಂಟಿನ್ಯೂ ವಿತ್ ಮೈ ಪರ್ಮಿಷನ್ ಆರ್ ದೇ ಕಂಟಿನ್ಯೂ ವಿತೌಟ್ ಮೈ ಪರ್ಮಿಷನ್. ತಾನಾಗಲೇ ಬಂತದಂತ ವಾಸನೆಗಳಿಂದ ಹುಟ್ಟಿದಂತ ವಿಚಾರಗಳು ಅವು ಇರಾಕ ನನ್ನ ಆಜ್ಞೆಯನ್ನು ಕೇಳಾಗತ್ತಾವೋ, ಏನ್ ನನ್ನ ಆಜ್ಞೆ ಕೇಳದಂಗನ ಅವು ನನ್ನ ಒತ್ಕೊಂಡು ಬರಾಕತ್ತಾವೋ ವಿಚಾರ ಮಾಡ್ರಿ ಅಂತಾರ. ವೆನ್ ಐ ಡು ನಾಟ್ ಹ್ಯಾವ್ ಡಿಸಿಪ್ಲಿನ್, ಯಾವಾಗ ಮನುಷ್ಯನಲ್ಲಿ ನಿಗ್ರಹ ನನ್ನಲ್ಲಿ ಇಲ್ಲಂದ್ರ ದ ಇನ್ವಾಲಂಟರಿ ಥಾಟ್ಸ್ ಟೇಕ್ ಓವರ್. ಅವು ನಮ್ಮನ್ನ ಅವು ಅತಿಕ್ರಮಣ ಮಾಡಿಬಿಡ್ತಾವ. ಅಂಡ್ ಇಫ್ ಆಸ್ಕ್ ದೆಮ್ ಟು ಸ್ಟಾಪ್ ದೇ ವಿಲ್ ನಾಟ್ ಸ್ಟಾಪ್. ನಾನು ಅವನ್ ನಿಲ್ಲಿಸಂದ್ರು ಕೂಡ ಅವ್ನು ನಿಲ್ಲೋದಿಲ್ಲ. ದ ಮೈಂಡ್ ಈಸ್ ನೋ ಮೋರ್ ಮೈ ಇನ್ಸ್ಟ್ರೂಮೆಂಟ್. ಅವಾಗ ಮನಸ್ಸು ನನ್ನ ಮಾತು ಕೇಳೋದಿಲ್ಲ ಅಂತಾರ. ದಿಸ್ ಮೈಂಡ್ ಈಸ್ ಅಂಡರ್ ದ ಗ್ರಿಪ್ ಆಫ್ ಇನ್ವಾಲಂಟರಿ ಥಾಟ್ಸ್. ಈ ಮನಸ್ಸು ಆ ಒಂದು ಇದರಲ್ಲಿ ಹಿಡಿತದಾಗಿರ್ತದ, ನಮ್ಮ ಹಿಡಿತದಾಗಿರೋದಿಲ್ಲ. ವಾಸನಾದಾಗ ಹಿಡಿತದಾಗಿರ್ತದ ಮನಸ್ಸು. When these involuntary thoughts are in the form of habitual worry, habitual bitterness and habitual complaints, most of the time my mind is a samsari state. ಯಾವಾಗ ವಾಸನೆಗಳು ನಮ್ಮ ಮನಸ್ಸಿನಲ್ಲಿ ನಿರೋಧ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮ ನಿರೋಧದ ನಡುವೆಯೂ ಕೂಡ ಅವು ಪ್ರಬಲವಾಗಿ ತೋರ್ತಾವ, ವಾಸನಾ ನಮಗ್ ನಿಯಂತ್ರಣ ಮಾಡಕ್ ಆಗುದಿಲ್ಲ ಅಂದಾಗ ಅವು ಏನ್ ಮಾಡ್ತದ ಅಂತ ಮನಸ್ಸು ಏನಾಗ್ತದ ಅಂದ್ರೆ ಅದು ದುಃಖದಿಂದ ಕೂಡಿದಂತ ಮನಸ್ಸಾಗ್ತದೆ. When I study Vedanta, if I have a reasonably good intellect, I will understand the teaching, but my problem is that my involuntary thoughts are not my under control. ನಾ ವೇದಾಂತವನ್ನ ಯಾವಾಗ ನಾನು ಅಭ್ಯಾಸ ಮಾಡ್ತೀನಿ, ಕಳಕಳಿಯಿಂದ ನಿಷ್ಠೆಯಿಂದ ಅಭ್ಯಾಸ ಮಾಡಿದಾಗ ನನಗೆ ಜ್ಞಾನ ಏನೋ ಆಗ್ತದೆ. ಜ್ಞಾನ ಆಗಿಲ್ಲ ಅಂತಲ್ಲ, ಆದ್ರೆ ನನ್ನ ವಾಸನೆಗಳನ್ನ ನಿಯಂತ್ರಣ ಮಾಡುವ ಸಾಮರ್ಥ್ಯ ವಿವೇಕ ನನ್ನಲ್ಲಿ ಇಲ್ಲ ಅಂದ್ರೆ ನಾ ಗಳಿಸಿದ ಆತ್ಮಾನಾತ್ಮ ವಿವೇಕ ನನಗೆ ಕೈ ಕೊಡ್ತದೆ. ಟೈಮ್ನಾಗ ನನಗೆ ಸಹಾಯ ಮಾಡೋದಿಲ್ಲ. ಫಾರ್ ವೇದಾಂತ ಟು ಬಿ ಬೆನಿಫಿಷಿಯಲ್ ಐ ಶುಡ್ ಲರ್ನ್ ಟು ಮ್ಯಾನೇಜ್ ದಿ ಇನ್ವಾಲಂಟರಿ ವಾಸನಾಸ್. ಈ ವಾಸನೆಗಳನ್ನ ನಾನು ನಿಯಂತ್ರಣ ಮಾಡಲೇಬೇಕು. ಅಂದ್ರ ನಾನು ವೇದಾಂತ ಕಲಿತಿದ್ ನನಗ ಕಷ್ಟ ಕಾಲಕ್ಕೆ ಉಪಯೋಗ ಬರ್ತದ. ಇಲ್ಲಾಂದ್ರೆ ವೇದಾಂತ ಒಂದ್ ಕಡೆ, ನಾ ಇರೋದು ಒಂದ್ ಕಡೆ ಆಗ್ತದ ಅಂತಾರು. ಲೆಟ್ ದೆಮ್ ರೈಸ್. ಬರ್ಲೆವು ವಾಸನ ಬರಬೇಡ್ರಿ, ಅವನೇನ್ ಹಚ್ಕಾಕ್ ಹೋಗ್ಬೇಡ್ರಿ, ಬರ್ಲೆವು.
ನೋಡ್ರಿ ಅವನ್ನ ನಿಂತ್ಕೊಂಡು ಸಾಕ್ಷಿಯಾಗಿ ನೋಡ್ರಿ, ತಾವ ಹೋಗ್ತಾವ ಅಂತಾರ. ಲೆಟ್ ದಮ್ ರೈಸ್ ಬಟ್ ಫಾರ್ ದೇರ್ ಕಂಟಿನ್ಯೂಯೇಷನ್ ದೇ ಶುಡ್ ಹ್ಯಾವ್ ಮೈ ಪರ್ಮಿಷನ್. ಅವು ಮುಂದೆ ಉಳಿಬೇಕಂದ್ರ ಅವು ನಿಮಗ ಮನವೊಲಿಸ್ತಾವ್. ನೀವು ಅವಕಾಶ ಕೊಟ್ರಿ ಅಂದ್ರೆ ಉಳಿತಾವ. ಅವಕ್ ಅವಕಾಶ ಕೊಡ್ಲಿಲ್ಲ ಅಂದ್ರೆ ತಾನೇ ಹೋಗ್ಬಿಡ್ತಾವ. ಬರ್ತಾವ, ಬರ್ಲಿ. ವಾಸನೆಗಳ ಏನದ ಸಂಸ್ಕಾರ ಇರ್ತತಿ, ಆ ಸಂಸ್ಕಾರಗಳ ಜನ್ಯವಾಗಿ ವಾಸನೆಗಳು ಬರಬಾರ್ದು ಅಂತಲ್ಲ ಬರ್ತಾವ. ಅವಕ್ಕೆ ನೀವು ಇರಾಗ ಜಗ ಕೊಟ್ರಿ ಅಂದ್ರೆ ಇರ್ತಾವ. ಅವಕ್ ಜಗ ಕೊಡ್ಲಿಕ್ಕಂದ್ರೆ ನೋಡ್ತಾವ ನಿಮ್ಮನ್ನ, ಜಗ ಕೊಡ್ಲಿಲ್ಲಪ್ಪ ಇವ ಅಂತ ತಾವೇ ಬಂದು ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡು ಹೋಗ್ಬಿಡ್ತಾವ. ಮೆನಿ ಇನ್ವಾಲಂಟರಿ ಥಾಟ್ಸ್ ಆರ್ ನಾಟ್ ಡಿಸ್ಟರ್ಬಿಂಗ್, ಬಟ್ ಡಿಸ್ಟರ್ಬಿಂಗ್ ಒನ್ಸ್ one will interfere with assimilation of Vedanta. Management of involuntary thoughts is very important ಸಾಧನ. ಈ ವಾಸನೆಗಳಿಂದ ಸಹಿತವಾದಂತಹ ಏನ್ ಮನಸ್ಸದ, ಆ ಮನಸ್ಸಿಗೆ ಅದನ್ನ ನಿಯಂತ್ರಣ ಮಾಡಕ್ ಕಲಿಬೇಕು ನಾವು. ಅಷ್ಟಾಂಗ ಯೋಗ ಇಸ್ ಡಿಸೈನ್ಡ್ ಫಾರ್ ದಿಸ್ ಮ್ಯಾನೇಜ್ಮೆಂಟ್. ಪತಂಜಲಿಯಲ್ಲಿ ಹೇಳಿದಂತ ಅಷ್ಟಾಂಗ ಯೋಗ ಏನದ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ 8 ಅಂಗಗಳಿಂದ ಕೂಡಿದಂತಹ ಆ ಪತಂಜಲಿ ಯೋಗ ಇದಕ್ಕೆ ನಿಮ್ ಸಹಾಯ ಮಾಡ್ತದ. ಉಪಯೋಗ ಮಾಡ್ಕೊಡ್ರಿ, ಬೇಡ ಅನ್ನಂಗಿಲ್ಲ ಅಂತಾರೋ. ವೇದಾಂತದಿಂದ ಗಳಿಸಿದ ಜ್ಞಾನ ನಮ್ಗೆ ಉಳ್ಕೋಬೇಕಂದ್ರ ಪತಂಜಲಿ ಅವರು ಹೇಳಿದಂತ ಯಮ ನಿಯಮಗಳನ್ನ ಪಾಲಿಸ್ರಿ. ಡ್ಯೂರಿಂಗ್ ಪ್ರತ್ಯಾಹಾರ, ಟ್ರೈಂಗ್ ಟು ಕೀಪ್ ದ ಮೈಂಡ್ ಫೋಕಸ್ಡ್ ಅಂಡ್ ಅವೇ ಫ್ರಾಮ್ ಡಿಸ್ಟರ್ಬಿಂಗ್ ಇನ್ವಾಲಂಟರಿ ಥಾಟ್ಸ್ ಇಸ್ ಇಂಪಾರ್ಟೆಂಟ್ ಸ್ಪಿರಿಚುವಲ್ ಡಿಸಿಪ್ಲಿನ್. ಪ್ರತ್ಯಾಹಾರ ಅಂದ್ರೆ ಏನ್ರಿ? ಯಾವ ವಿಚಾರಗಳು ನನ್ನಲ್ಲಿ ತಳಕ ಮೊಳಕಾಗಿ ನನಗ ತೊಂದರೆಯನ್ನು ಉಂಟು ಮಾಡ್ತಾವ ಅವನ್ನ ದೂರ ಸರಿಸೋದಕ್ಕ ಪ್ರತ್ಯಾಹಾರ ಅಂತೀವಿ. ನಮಗ್ ಗೊತ್ತದ ಇದು ನನಗ ಸುಖ ಕೊಡುದಿಲ್ಲ, ದುಃಖವನ್ನು ಕೊಟ್ಟು ಹೋಗ್ತೈತೆ ಅಂತ ಗೊತ್ತಿದ್ದಂತಹ ವಾಸನಾಮಯ ವಿಚಾರಗಳು ನಮ್ಮಲ್ಲಿ ನಮ್ಮ ತಲೆಯಾಗ ಬಂದ್ವು ಅಂದ್ರ ಅವುಗಳನ್ನ ನಿಯಂತ್ರಣ ಮಾಡ್ರಿ ಅಂತಾರ. ಅದನ್ನ ಎದರಿಂದ ಮಾಡ್ಬೇಕು? ಪ್ರತ್ಯಾಹಾರ. ತಡಿಬೇಕದನ್ನ. ಟ್ರೈ ಟು ಕೀಪ್ ದ ಮೈಂಡ್ ಫೋಕಸ್ಡ್. ನಿಮ್ಮ ಜ್ಞಾನವನ್ನ ಏನಿಗೆ ಕೊಟ್ರ ಜ್ಞಾನದ ಕಡೆ ಬರ್ಬೇಕು. ಅವಾಗ ಅದು ಒಳ್ಳೆ ಅಂತೈತಿ ಮನಸ್ಸು, ಅವಾಗ ಜ್ಞಾನದ ಕಡೆ ಬರ್ಬೇಕು, ಜಬರ್ದಸ್ತಿ ಎದ್ದು ಬರ್ಬೇಕು. ಅವೇ ಫ್ರಾಮ್ ದಿ ಡಿಸ್ಟರ್ಬಿಂಗ್ ಇನ್ವಾಲಂಟರಿ ಥಾಟ್ಸ್ ಈಸ್ ಅನ್ ಇಂಪಾರ್ಟೆಂಟ್ ಸ್ಪಿರಿಚುವಲ್ ಡಿಸಿಪ್ಲಿನ್. ಈ ರೀತಿ ನಾವು ಮಾನಸಿಕವಾದಂತಹ ತಯಾರಿ ಇಟ್ಕೊಂಡಿವಿ ಅಂದ್ರೆ, ಅದ್ರಾಗ ವಾಸನ ಗೆದ್ದು ಅಂದ್ರೆ ನಾವು ಸಂಸಾರಿಗಳಾಕೇವಿ, ನಾವು ಗೆದ್ವಿ ಅಂದ್ರೆ ನಮ್ಮಲ್ಲಿ ಆತ್ಮಜ್ಞಾನದ ಬಲ ನಮಗೆ ಸಿಗ್ತದ. ಅವಾಗ ಅವು ಎರಡ್ ನಿಮಿಷ ಇರ್ತಾವ ವಿಚಾರಗಳು, ಆಮ್ಯಾಗ ಓಡಿ ಹೋಗ್ಬಿಡ್ತಾವ. ನಾ ಹೇಳೋದು ತಿಳಿಯಾಗತೈತೀನಿ ಇಲ್ಲಿ ನೋಡ್ರಿ. ತಿಳಿಲಿಕ್ಕಂದ್ರೆ ಕೇಳ್ರಿ, ಇನ್ನೊಟ್ಟು ಬಿಚ್ಚಿ ಹೇಳ್ತೀನಿ. At the time of Vasana Yoga, Upasana Yoga, this discipline should be practiced. Vedanta means minus this yogic principle would give only academic information. ಇದನ್ನ ನೀವು ಮಾಡಲಿಲ್ಲ, ಬರೀ ವೇದಾಂತವನ್ನ ಅಷ್ಟೇ ಕಲ್ತೀರಿ ಅಂತಂದ್ರ ಅದು ಏನಾಯ್ತು ಅಂತಂದ್ರ ಸಿಲೆಬಸ್ ಪ್ರಕಾರ ನೀವು ಪೋರ್ಷನ್ ಮುಗಿಸಿದಂಗಾತು ವೇದಾಂತ. ಆ ವೇದಾಂತದಿಂದ ನೀವು ಏನ್ ತಗೋಬೇಕು ಲಾಭ? ಜೀವನ್ ಮುಕ್ತಿ, ವಿಲಕ್ಷಣ ಆನಂದ ತಗೋಬೇಕು. ಇದೇ ಸಂಸಾರದಾಗಿದ್ದು ಸಂಸಾರ ಬಿಟ್ಟು ಹೋಗಾಕಂತೂ ಬರೋದಲ್ಲ, ಜಗತ್ನಾಗ ಇರ್ಬೇಕಾಗ್ತದ. ಜ್ಞಾನಿ ಆದ್ರೂ ಇದ ಜಗತ್ನಾಗ ಇರ್ತಾನ, ಅಜ್ಞಾನಿ ಆದ್ರೂ ಇದ ಜಗತ್ನಾಗ ಇರ್ತಾನ. ಅಜ್ಞಾನಿಗೆ ದುಃಖ ಸಹಿತನಾಗಿರ್ತಾನ, ಅಜ್ಞಾನಿ ಇದ ಜಗತ್ನಾಗಿದ್ರು ದುಃಖ ರಹಿತನಾಗಿರ್ತಾನ. ಯಾಕಂದ್ರ ಅವ ಆ ಜ್ಞಾನವನ್ನ ಉಪಯೋಗ ಮಾಡ್ಕೊತಾನ. ಮೋಸ್ಟ್ ಆಫ್ ಅಸ್ ಟ್ರೈ ಟು ಗೆಟ್ ಜ್ಞಾನಂ ಬಿಫೋರ್ ಯೋಗ, and even if we become ಜ್ಞಾನೀಸ್ we do not derive the full benefit. ಬಹಳ ಮಂದಿ ಜ್ಞಾನ ಏನೋ ಮಾಡ್ಕೋತೀವಿ, ಆದ್ರೆ ಜ್ಞಾನದ ಲಾಭ ಅಂದ್ರೆ ಜೀವನ್ ಮುಕ್ತಿ, ವಿಲಕ್ಷಣ ಆನಂದ ಆಗ್ಲಿ ಅಥವಾ ಹೆದರಿಕೆ ಆಗ್ಲಿ, ಇವ್ ಹೇಳಿದಂತ ಮ್ಯಾಗಿನ ಏನದಾವ ದುಃಖ ಕ್ಷಯ ಆಗ್ಲಿ ಅಥವಾ ಆತ್ಮಜ್ಞಾನ ಆಗ್ಲಿ ಅಥವಾ ಇದೇನು ಅಕ್ಷಯವಾದಂತ ಶಾಂತಿ ಮ್ಯಾಗಿನ ಇವು 4 ಸಿಗೋದಿಲ್ಲ ಬಹಳ ಮಂದಿಗೆ. ಯಾಕ? ಜ್ಞಾನ ಆಗಿಲ್ಲ. ಏನಂದ್ರೆ ಆಗಿರ್ತಿ, ಜ್ಞಾನ ಆಗೈತಿ, ಆ ಮನಸ್ಸಿಗೆ ಅವರು ಶಿಸ್ತು ಕಲಿಸಿಲ್ಲ. Most of us try to get ಜ್ಞಾನಂ before yoga, and even if we become ಜ್ಞಾನೀಸ್ we do not derive the full benefit. In that case, one should learn to manage the involuntary thoughts. ಏನು ವಾಸನೆಮಯಿಂದ ಕೂಡಿದಂತ ವಿಚಾರಗಳನ್ನ ನಿಯಂತ್ರಣ ಮಾಡ್ಬೇಕು. ಅವನ್ನ ಸ್ಟಾರ್ಟ್ ಮಾನಿಟರಿಂಗ್ ದ ಮೈಂಡ್. ಆ ಮನಸ್ಸನ್ನ ಅದನ್ನ ಎದುರಿಟ್ಕೊಂಡು ಅದನ್ನ ನೋಡ್ರಿ. ನೀವು ಅದು ನಿಮ್ಮನ್ನ ನೋಡ್ತು ಅಂದ್ರೆ ಅದು ತಾನ ಸರ್ಕೋತದೆ. ಅದಕ್ಕೆ ಹೋಗ್ಬಿಡಕ್ ಹೋಗ್ಬೇಡ್ರಿ, ಅದಕ್ಕೆ ಬೇರೆ ಸಾಕ್ಷಿಯಾಗಿ ನಿಂದಿರ್ರಿ ನೀವು. ಎನಿ ಟೈಮ್ ಎನಿ ಇನ್ಅಪ್ರೋಪ್ರಿಯೇಟ್ ಥಾಟ್ ಕಮ್ಸ್, ಲೆಟ್ ಇಟ್ ಕಮ್. ಯಾವುದೇ ಕಾಲಕ್ಕೆ ಎಂತ ಕೆಟ್ಟ ವಿಚಾರ ಬಂದ್ರು ಬರ್ಲಿ, ಅದನ್ನ ಬರಕ್ ಬಿಡ್ರಿ, ಅದನ್ನ ನೋಡ್ರಿ, ಅದನ್ನ ಸಾಕ್ಷಿಯಾಗಿ ನೋಡ್ರಿ.
ಒನ್ಸ್ ಇಟ್ ಕಮ್ಸ್ ನೋಟಿಸ್ ಇಟ್. ಯಾವಾಗ ಬರ್ತೈತಿ ಅದನ್ನ ನೋಡ್ರಿ. ಅದು ಕಾಮಾಕಾರ ವೃತ್ತಿ ಇರಬಹುದು, ಕ್ರೋಧಾಕಾರ ವೃತ್ತಿ ಇರಬಹುದು, ಲೋಭಾಕಾರ ವೃತ್ತಿ ಇರಬಹುದು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸಾಕಾರ ಇವು 6 ವೃತ್ತಿಗಳು ಇರಬಹುದು. ಯಾಕ ವಾಸನಾಮಯಿಂದ ಕೂಡಿದ ವೃತ್ತಿಗಳು ಜ್ಞಾನ ಆದ ನಂತರ ಬರಬಾರ್ದಂತ ಏನಿಲ್ಲ, ಬರ್ತಾವ, ನೋಡ್ರಿ ಅವು. ಅವುಗಳಿಗೆ ಇಂಬು ಕೊಡಬೇಡ್ರಿ ಅಂತಾರ ಅವರು. ನೋಡ್ರಿ ಅವನ್ನ, ತಾವ ನಿಂತು ಹೋಗ್ಬಿಡ್ತಾವ ಅವು. ಏನ್ ಕರೀಲಿಲ್ಲಪ್ಪ ಎಮ್ಮ ಅಂತ ಹೋಗ್ಬಿಡ್ತಾವ ಅಂತಾರ ಅವ್ರು. ನೋಟಿಸ್ ಇಟ್ ಅಂಡ್ ಡಿಸೈಡ್ ಇಫ್ ಯು ಶುಡ್ ಅಲೌ ಇಟ್ ಟು ಕಂಟಿನ್ಯೂ ಆರ್ ನಾಟ್. ಅವಾಗ ಇರಾಗ ಜಗ ಕೊಡ್ಬೇಕೇನ ಆ ವಿಚಾರಕ್ಕೆ ನೋಡ್ರಿ. ಇದು ವಿಚಾರಕ್ಕೆ ಜಗ ಕೊಟ್ಟನಂದ್ರ ನನ್ನ ನುಂಗ್ತೈತಿ ಅಂತಂದ್ರ ಅದಕ್ಕೆ ಜಗ ಕೊಡಬೇಡ್ರಿ. ತಿಳಿಯಾಗತೈತಿ ಏನ್ರಿ ಹೇಳುದು? ತಿಳಿದ್ರ ಸಾಧನೆ ಮಾಡಕ್ ಬರ್ತದ. ಇಫ್ ಯು ಟೆಲ್ ದ ಮೈಂಡ್ that thought should go away, it should go away. ಹೋಗಂದ್ರೆ ಹೋಗ್ಬೇಕಂತ. ಮನೆಗೆ ಬಂದಾಗ, ಯಾರೋ ಮನೆಗೆ ಬಂದಾಗ ಬರ್ರಿ ಒಳಗಂತ ಕರೆದ್ರೆ ಬರ್ತಾರೋ ಏನು ಸುಮ್ಮನೆ ನಿಂತ್ರ ಬರ್ತಾರೋ? ಬರ್ರಿ ಅಂದ್ರೆ ಬರ್ತಾರ. ಕರೆದ್ರೆ ಬರ್ತಾರ, ಕರೆಗೆ ಹೋಗ್ಬೇಡ್ರಿ. ಕಾಮಾಕಾರ, ಕ್ರೋಧಾಕಾರ, ಮೋಹಕಾರ, ಲೋಭಾಕಾರ ಏನ್ರಿ ಆ ವೃತ್ತಿಗಳು ಬಂದ್ರ ಇವು ಕೆಡಿಸ್ತಾವ ಅಂತ ಗೊತ್ತಾತಂದ್ರ ಅವಕಾಶ ಕೊಡಬೇಡ್ರಿ. ಜಟಿಸ್ ನೋಡ್ರಿ, ಸ್ವಲ್ಪ ಹೊತ್ತು ನೋಡ್ತಾರ, ಹೋಗ್ಬಿಡ್ತಾವ. ದಿಸ್ ಟಾಪಿಕ್ ಆಫ್ ಮನೋನಿಗ್ರಹ ಆರ್ ನಿಧಿಧ್ಯಾಸನಂ ಯೋಗ ಅಭ್ಯಾಸ ಸಮಾಧಿ ಅಭ್ಯಾಸ ರೂಪೇಣ ನಿಧಿಧ್ಯಾಸನಂ ಈಸ್ ಇಂಟ್ರೊಡ್ಯೂಸ್ಡ್ ಫ್ರಾಮ್ ವರ್ಸ್ ನಂಬರ್ 40 to 48. ಈ ರೀತಿ ಅಭ್ಯಾಸವನ್ನ ಕಲಿಸುವಂತ ಮನಸ್ಸಿಗೆ ಟ್ರೈನಿಂಗ್ ಕೊಡುವುದನ್ನ ಗೌಡಪಾದಾಚಾರ್ಯರು 40ನೇ ಕಾರಿಕೆಯಿಂದ 48ನೇ ಕಾರಿಕೆವರೆಗೆ ಮಾಡೋರದ. ಜ್ಞಾನಾನಂತರ ಮಾಡುವಂತಹ ನಿಧಿಧ್ಯಾಸನ ಅಂತಾರೆ ಇದಕ್ಕ ಏನಂತಾರ? ಮನೋನಿಗ್ರಹ ಅಂತಾರ. ಕೆಲವು ಮಂದಿ ಯೋಗದ ಅಭ್ಯಾಸ ಅಂತಾರ, ಕೆಲವು ಮಂದಿ ಅಭ್ಯಾಸ ಸಮಾಧಿ ಅಭ್ಯಾಸ ಅಂತಾರ, ಕೆಲವು ಮಂದಿ ಸಾಮಾನ್ಯವಾಗಿ ಜ್ಞಾನಾನಂತರ ನಿಧಿಧ್ಯಾಸನ ಅಂತಾರ. ಇವೆಲ್ಲ ಹೆಸರು ಅಂದ್ರೆ ಒಂದೇ, ಬೇರೆ ಬೇರೆ ಏನಲ್ಲ. Gaudapada says that all the spiritual seekers should practice this yoga of learning to handle involuntary thoughts. ಗೌಡಪಾದಾಚಾರ್ಯ ಹೇಳ್ತಾರೆ, ಇಲ್ಲಿಯವರೆಗೆ ಯಾರು ಜ್ಞಾನವನ್ನ ಮಾಡ್ಕೊಂಡಿರಿ, ಆತ್ಮಜ್ಞಾನ, ಅಜ್ಞಾನ ಕಾಲದಲ್ಲಿ ಶರೀರ ಅಂತ ನಾನು ಎಷ್ಟು ಗಟ್ಟಿ ತಿಳ್ಕೊಂಡಿದ್ವಿ, ಈಗ ಜ್ಞಾನ ಕಾಲದಲ್ಲಿ ಶರೀರ ನಾನಲ್ಲ, ಶರೀರಕ್ಕೆ ಸಾಕ್ಷಿಯಾಗಿರುವಂತಹ ನಿರ್ಗುಣ ನಿರಾಕಾರ ಪರಮಾತ್ಮ ಸ್ವರೂಪನೇ ನಾನು ಅಂತ ಖಂಡಿತ ಜ್ಞಾನ ಆಗೈತಿ. ಆದ್ರೆ ವಾಸನೆಗಳನ್ನ ನಿಯಂತ್ರಣ ಮಾಡ್ಲಿಕ್ಕಂದ್ರ ಆ ಜ್ಞಾನದ ಫಲ ಜಾರಿ ಹೋಗ್ತದ ಆತ್ಮೀಯರೇ. ಆದ್ರಿಂದ ಏನ್ ಮಾಡಬೇಕು ಅಂದ್ರೆ ಈ ಮನಸ್ಸಿಗೆ ಟ್ರೈನಿಂಗ್ ಹೆಂಗ್ ಕೊಡಬೇಕು, ಯಾರಿಗೆ ಒಳಗ್ ಬಾ ಅನ್ಬೇಕು, ಯಾರಿಗೆ ನಾವು ಅವಕಾಶ ಕೊಡಬೇಕು, ಯಾರಿಗೆ ನಾವು ಅವಕಾಶ ಕೊಡಬಾರದು ಅನ್ನೋದನ್ನ ಹೇಳ್ತಾರೆ ಗೌಡಪಾದಾಚಾರ್ಯ. ದಿಸ್ ಈಸ್ ಕಾಲ್ಡ್ ಮನಸ್ಸು ನಿಗ್ರಹ. ಇದಕ್ಕೆ ಮನಸ್ಸಿಗೆ ನಿಗ್ರಹ ಅಂತಾರೆ. Only when the mind is disciplined, the following practical benefits of ಜೀವನ್ ಮುಕ್ತಿ will be obtained. ಈ ರೀತಿ ಮನಸ್ಸಿಗೆ ನಿಗ್ರಹ ಮಾಡಿದ್ರಿ ಅಂದ್ರೆ ಈ ಮನಸ್ಸು ನಮಗ್ ಕೈ ಕೊಡೋದು ನಾಲ್ಕು ಸ್ಥಳದಾಗ ಕೈ ಕೊಡ್ತೈತಿ. ಆ 4 ಸ್ಥಳಗಳನ್ನ ಹೇಳ್ಕೊಡ್ತಾರೆ ನಿಮಗೆ. ಅವು ಬಂದಾಗ, ಸನ್ನಿವೇಶ ಬಂದಾಗ ನೀವು ಎಚ್ಚರಿಕೆಯಿಂದ ಎದ್ದು ಅವಾಗ ಆ ಮನಸ್ಸಿಗೆ, ಆ ವಾಸನೆಗಳಿಗೆ ತಮ್ಮ ಕಾರ್ಯವನ್ನ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರ ಏನಾಗ್ತದೆ? ಜೀವನ ಮುಕ್ತಿ, ವಿಲಕ್ಷಣಾನಂದ ಪ್ರಾಪ್ತಿ ಆಗ್ತದೆ. ಸ್ವಲ್ಪ ದಿವಸ ಮಾಡ್ಬೇಕದು. ಎಲ್ಲಾ ರಾಗದ್ವೇಷಗಳು ಖಾಲಿ ಆಗೋ ಮಟ ಮಾಡ್ಬೇಕು. ಖಾಲಿ ಆದ್ಮ್ಯಾಗ ವನದೊಳ ಉದಿಸಿದ ಅಗ್ನಿ ಏನ್ ಮಾಡ್ತದ? ಕಾಡ್ಗಿಚ್ಚು, ಅಲ್ಲಿರುವಂತಹ ಕಟ್ಟಿಗೆ, ಅಲ್ಲಿರುವಂತಹ ಏನದ ಸೌದೆ ಎಲ್ಲ ಸುಡುಮಟ ಬೆಂಕಿ ಆರುದಿಲ್ಲ. ಎಲ್ಲ ಸುಡುದೆಲ್ಲ ಸುಟ್ಟ ಮ್ಯಾಗ ಆ ಅಗ್ನಿನೂ ಆರೆ ಹೆಂಗ್ ಹೋಗ್ತದೋ ಹಂಗ ಈ ಜ್ಞಾನ, ಆತ್ಮಜ್ಞಾನ ಅನ್ನುವಂಥದ್ದು ಈ ರಾಗದ್ವೇಷಗಳನ್ನ ಸುಟ್ಟ ಮೇಲೆ ಸುಡ್ಲಿಕ್ಕೆ ಏನು ಉಳಿಲಿಲ್ಲ ಅಂದ್ರ ಕೊನೆಗೆ ತಾನು ಆರಿ ಹೋಗ್ತದ. Only when the mind is disciplined, the following practical benefit of ಜೀವನ್ ಮುಕ್ತಿ will be obtained. ಆ ಜೀವನ್ ಮುಕ್ತಿಯಿಂದ ವಿಲಕ್ಷಣ ಆನಂದ ಆಗಲಿ, ಅಭಯವಾಗಲಿ, ದುಃಖದ ನಿವೃತ್ತಿ ಆಗಲಿ, ಆತ್ಮಜ್ಞಾನವಾಗಲಿ, ಅಥವಾ ಅಕ್ಷಯವಾದಂತ ಶಾಂತಿ ಆಗಲಿ, ಇವು ಏನದವ ಇವು 4 ಜ್ಞಾನದ ಫಲಗಳು. ಇವು 4 ಜ್ಞಾನದ ಫಲಗಳು ನಮಗ ಸಿಗ್ತಾವ. ಇಲ್ಲಾಂದ್ರ ನಾವು ಮಾಡಿದ್ದೆಲ್ಲ ಮದ್ದು ಗುಂಡು ಆಗಿ ಹೋಗ್ತದೆ. ಸಾಧನೆ ಮಾಡಿದ್ದು ಎಲ್ಲ ವ್ಯರ್ಥ ಆಗ್ತದೆ. ಬೀಯಿಂಗ್ ಫಿಯರ್ಲೆಸ್, ಲೆಸ್ ಆಂಕ್ಸಿಯಸ್ ರಿಗಾರ್ಡಿಂಗ್ ಫ್ಯೂಚರ್, ಭವಿಷ್ಯದ ಬಗ್ಗೆ. ಈಗ ಭವಿಷ್ಯ ನಮ್ಗೆ ಮುಂದೆ ಹೆಂಗೋ ಏನೋ ಅನ್ನೋದು ಕಾಣಕತ್ತೈತಿಲ್ಲ. ಈಗ ನಿಮಗೆ ಭವಿಷ್ಯ ಗೊತ್ತಾಗ್ಬಿಡತ್ತು. ಆ ಭವಿಷ್ಯ ಬಗ್ಗೆ ಚಿಂತಿಲ್ಲ.
ಏನಂತಾರ ಅದಕ್ಕೆ, ಲೆಸ್ ಆಂಕ್ಷಿಯಸ್ ರಿಗಾರ್ಡಿಂಗ್ ಫ್ಯೂಚರ್. ಮುಂದೆ ಏನಾಗ್ತೈತೆ ಅನ್ನೋದ್ರ ಬಗ್ಗೆ ಕಡಿಮೆ ಕಾಳಜಿ ಆಗ್ತದೆ. ಈಗ ಬಹಳ ನಮಗ ಇದು ಐತಿ, ಟೆನ್ಷನ್ ಐತಿ. ಈಗ ನಾಳೆ ಏನಾಗತ್ತೋ, ನಾಳ್ದು ಏನಾಗತ್ತೇನೋ, ಅದಿಲ್ಲ, ಅದು ಹೋಗ್ತದೆ. ದುಃಖ ಕ್ಷಯ ಆಗ್ತದೆ. ಅಂದ್ರೆ ಅಲ್ಲಿಗೆ ಅತ್ಯಂತ ದುಃಖದ ನಿವೃತ್ತಿ ಆಗ್ತದೆ. ಇಲ್ಲಿ ಮಠ ದುಃಖದ ನಿವೃತ್ತಿ ಹೆಂಗಾಗಿತ್ತು? ಹೆಗಲ ಬದಲಾವಣೆ ಆಗಿತ್ತು. ಅಜ್ಞಾನ ಕಾಲದಲ್ಲಿ ಹೆಗಲ ಬದಲಾವಣೆ ಮಾಡ್ಕೊಂಡ್ವಿ. ದುಃಖವನ್ನ ನಾವು ಕಳ್ಕೊಳ್ಳಿಲ್ಲ ಪೂರಾ. ಎಣಕ್ಕೊಮ್ಮೆ ಹೊತ್ವಿ, ಒಂದ್ 20 ಹೆಜ್ಜೆ ಮುಂದೆ ಹೋದ್ವಿ, ಇಳಿಸಿದ್ವಿ, ಆರಾಮ ಆತು ಅಂತ ತಿಳ್ಕೊಂಡ್ವಿ. ಮತ್ ಬಲಗಡೆ ಹೊತ್ಕೊಂಡು ಹೋಗಿವಿ, ಮತ್ತೊಂದ್ 20 ಹೆಜ್ಜೆ. ಹೆಗಲ ಬದಲಾವಣೆ ಆಗೈತಿ ಅಜ್ಞಾನ ಕಾಲದಾಗ. ಆತ್ಮೀಯರೇ, ಜ್ಞಾನ ಕಾಲದಲ್ಲಿ ಹಂಗಲ್ಲ, ಪೂರ್ಣ ಜೀರೋ ಆಗ್ತದ, ದುಃಖವೇ ಇಲ್ಲ, ಹಂಗಾಗ್ತದೆ. ವರೈಟೀಸ್ ಆಫ್ ಗ್ರೀಫ್ ಅಂಡ್ ಡಿಸ್ಪಾಂಡೆನ್ಸಿ, ಅಕ್ಷಯ ಶಾಂತಿ, ಲಾಸ್ಟಿಂಗ್ ಪೀಸ್ ಆಫ್ ಮೈಂಡ್ ಅಂಡ್ ಪ್ರಬೋಧ, ಅನ್ಅಬ್ಸ್ಟ್ರಕ್ಟೆಡ್ ನಾಲೆಜ್. ನಮ್ಮ ಆತ್ಮಜ್ಞಾನಕ್ಕೆ ಯಾವಾಗಲೂ ಅಡೆತಡೆ ಉಂಟಾಗುವುದಿಲ್ಲ. ಯಾವಾಗ ಕೇಳಿ, ರಾತ್ರಿ 12 ಗಂಟೆಗೆ ನೀ ಯಾರು ಅಂತ ಕೇಳಿದ್ರೆ, ನಾನು ತುರಿಯ. ನಿಂದ್ರಿ ಒಂದ್ ಸ್ವಲ್ಪ ಮಾಂಡುಕ್ಯ ನೋಡಿ ಹೇಳ್ತೀನಿ ಅಂತೀರೇನು? ಇಲ್ಲ. ನಮಗ್ ನೀ ಯಾರಪ್ಪ, ನಾನು ತುರಿಯ ಅಂತ ಹೇಳುವಂತ ಸಾಮರ್ಥ್ಯ, ಅದಕ್ಕೇನಂತೀವಿ? ಅನ್ಅಬ್ಸ್ಟ್ರಕ್ಟೆಡ್ ನಾಲೆಜ್. ಯಾವುದೇ ನಾವು ನಾಮದಾರ್ ಸರ್ ಕೇಳ್ಕೊಂಡು ಹೇಳ್ತಾ ಹೇಳ್ತೇವ್ರಿ, ತೊಂದರೆ ಯಾವುದೇ ತೊಂದರೆ ನಮ್ಮ ಜ್ಞಾನಕ್ಕೆ ಯಾರು ತೊಂದರೆ ಮಾಡುವಂತ ಅವಶ್ಯಕತೆ ಇಲ್ಲ. ಆಫ್ಟರ್ ಜ್ಞಾನಂ ಜೀವನ್ ಮುಕ್ತಿ ಡಿಪೆಂಡ್ಸ್ ಅಪಾನ್ ಯೋಗ ಮನೋನಿಗ್ರಹ. ಜ್ಞಾನ ಆಗೇತಿ, ಮನೋನಿಗ್ರಹ ಇಲ್ಲ ಅಂದ್ರೆ ಆ ಜ್ಞಾನದ ಫಲ ನಮ್ಮ ಕೈ ಸಿಗೋದಿಲ್ಲ. ವಿಚ್ ಈಸ್ ಹ್ಯಾಂಡ್ಲಿಂಗ್ ದಿ ಇನ್ವಾಲಂಟರಿ ಥಾಟ್ಸ್. ಆ ವಾಸನೆಗಳನ್ನ ನಾವು ನಿಯಂತ್ರಣ ಮಾಡಬೇಕಾಗ್ತದೆ. ಪೇಜ್ ನಂಬರ್ 197ದಾಗ ಇದು ಹೇಳ್ತಾರೆ ಇನ್ನೊಮ್ಮೆ. ಹೌದು, ಇದನ್ನ ಹೇಳ್ತಾರ ನೋಡ್ರಿ ಇನ್ನೊಮ್ಮೆ. ಎಷ್ಟ್ ನೋಡ್ರಿ ಅಪ್ಪೋರ್ ಕಾಳಜಿ. ಇನ್ನೊಮ್ಮೆ ಅಂದ್ರೆ ಅದೇ ಮುಗ್ದಾದ ಒಂದ್ ದಿವಸದ ಕೋರ್ಸ್. ನೆಕ್ಸ್ಟ್ ವೀಕ್ ಅಂದ್ರೆ ಒಂದ್ ವಾರ ಆದ್ಮ್ಯಾಗ ಬರ್ತಾರ ಇಲ್ಲಿ ಚೆನ್ನೈದಾಗ ಕ್ಲಾಸ್ ತಗೋಬೇಕಾದ್ರೆ ಅಪ್ಪೋರು. ಇವತ್ತು ಕ್ಲಾಸ್ ಮುಗೀತಂದ್ರೆ ಮುಂದಿನ ಕ್ಲಾಸ್ ಯಾವಾಗ್ರಿ? ಮತ್ ಮುಂದಿನ ಸಂಡೇ. ಯಾಕಂದ್ರೆ ಎಲ್ಲರೂ ನೌಕರದಾರರು ಅಲ್ಲಿ ಇಲ್ಲಿ ಅಡ್ಡಾಡೋರು ಚೆನ್ನೈದೊಳಗ ಬಹಳ ದೂರದಿಂದ ಬರ್ತಾರೆ ಜನ ಕೇಳಲಿಕ್ಕೆ. ಅವ್ರಿಗೆ ದಿನಾ ಕ್ಲಾಸ್ ಇಟ್ರೆ ಅನುಕೂಲ ಆಗಂಗಿಲ್ಲ ಅಂತ ವಾರಕ್ಕೊಮ್ಮೆ ಕ್ಲಾಸ್ ಇಟ್ಟಿರ್ತಾರೆ. ಆದ್ದರಿಂದ ಅಲ್ಲಿಗೆ ಮುಗಿಸ್ಯಾರವರು. ಮತ್ ಮುಂದಿನ ವಾರ ಬಂದಾಗ ಮತ್ 40ನೇ ಶ್ಲೋಕದ ರಿಪಿಟೇಷನ್ ಮಾಡ್ಕೊಂತ ಹೋಗ್ಯಾರ. ನಾನು ಇನ್ನೊಮ್ಮೆ ಹೇಳಿ ಮುಂದೆ ಹೋಗ್ತೇನೆ. ಯಾಕಂದ್ರೆ ಬಹಳ ಮಂದಿಗೆ ನಮ್ಗೆ ಇಲ್ಲೇ ಕೊರತದ. ಇದನ್ನ ಸ್ವಲ್ಪ ಹೆಚ್ಚಿಗೆ ನಾವು ಹೇಳ್ಕೊಂತ ಹೋದ್ರೆ ಏನು ನಮ್ಗ ಅದರಿಂದ ಲಾಭನ ಆಗ್ತೈತೆ ಹೊರತು ಕೇಳಿ ಉದ್ಧಾರ ಆಗ್ರಿ. ನಾನು ಹೇಳಿ ನಾ ಉದ್ಧಾರ ಆಗ್ಬೇಕು. ನನ್ನಲ್ಲಿನೂ ದೋಷ ಅದಾವ, ನಿಮ್ಮಲ್ಲಿನೂ ದೋಷ ಇದ್ರೆ ನೀವು ಕಳ್ಕೊಡ್ರಿ. ನನ್ನಲ್ಲಂತೂ ದೋಷ ಅದಾವ. ಬಾಳ ಇಂಪಾರ್ಟೆಂಟ್ ಇರ್ತವ್ರಿ, ಇನ್ನೊಮ್ಮೆ ಹೇಳ್ರಿ. ಅದ ಅವ್ರು ಒಂದ್ ವಾರನಾಗ ಮಾಡ್ತಾರ, ನಾವ್ ಒಂದೇ ದಿನದಾಗ ಮರಿತೇವ್ರಿ. ಅದಕ್ಕೆ ನಮಗ ಇದು ಸಮಾಧಿಗೂ ತುರಿಯಾಗೂ ವ್ಯತ್ಯಾಸ ಏನಿರ್ತದ್ರಿ ಅಜರ? ಸಮಾಧಿಗೂ ತುರಿಯ ಅಂತಂದ್ರೆ, ಸಮಾಧಿ ಆದಾಗ ನೀವು ಕುಂತಾಗ ಆಕತಿ. ಈಗ ನೀವು ಜ್ಞಾನದಿಂದ ಆದ್ರೆ, ಈಗ ಸದ್ಯ ನಿಮ್ಗ ಹಂಗ ನೀವು ಸ್ಮರಣೆ ಮಾಡ್ಕೊಂಡ್ರಿ ಅಂದ್ರೆ ನಿಮ್ ಸ್ವರೂಪ ನೆನಪಿಗೆ ಬಂದ್ಬಿಡ್ತದೆ. ಹೌದ್ರಿ. ಅಷ್ಟು ವ್ಯತ್ಯಾಸ ಅದ ನೋಡಿ. ಅದು ಕರ್ಮ, ಅದು ಸಮಾಧಿ ಕರ್ಮ ಯೋಗ, ಇದು ಜ್ಞಾನ ಯೋಗ. ಇದು ಜ್ಞಾನದಿಂದ ಆಗುದು ನಿತ್ಯದ, ಅದು ಅನಿತ್ಯದ. ಸರಿ. ಅದಕ್ಕ ಸುಮ್ಮನೆ ಸಹಜ ಸ್ಮರಿಸ್ತಿರೋ ಅಥವಾ ಧ್ಯಾನ ಕೂತು ಸ್ಮರಿಸ್ಕೊತಿರೋ ನೋಡ್ರಿ, ನಿಮಗ್ ಬಿಟ್ಟಿದ್ದ. ಇದು ಐಚ್ಛಿಕ ಅನೈಚ್ಛಿಕ ಅಂತ, ವಾಲಂಟರಿ ಇನ್ವಾಲಂಟರಿ ಅಂದ್ರೆ ಬಹಳ ಚೆನ್ನಾಗಿ ಹೇಳಿದ್ರೆ ಜರ ಇದೀಗ. ಐಚ್ಛಿಕ ಅನೈಚ್ಛಿಕ. ಅನೈಚ್ಛಿಕ ಅಂದ್ರೆ ಇನ್ವಾಲಂಟರಿ, ಐಚ್ಛಿಕ ಅಂದ್ರೆ ವಾಲಂಟರಿ. ಆಮೇಲೆ ತೂರ್ಯ ಓಂ ಐತಂದ್ರ ಮತ್ ಜೀವ ಆಗುದಿಲ್ರಿ. ಸಮಾಧಿ ಆದ್ರ ಮತ್ ನಾವ್ ಮತ್ ಇದಕ್ ಬರಬಹುದಲ್ರಿ? ಈಗ ಸಮಾಧಿ ಬರೋಬರಿ. ಈಗ ಒಂದು ತೋಟದಾಗ ಒಂದ್ ಗಿಡ ಅದ ಅಂತ ಕೊಡ್ರಿ, ಟೊಂಗಿ ಹಿಡ್ಕೊಂಡು ಜೋತ್ ಬಿದ್ದೇವ್ ನಾವು. ಟೊಂಗಿ ಹಿಡ್ಕೊಂಡು ಜೋತ್ ಬಿದ್ದೇವಿ, ಟೊಂಗಿ ನೆಲಕ್ ಹತ್ತೈತಿ. ಹಂಗ ಸಮಾಧಿ, ಪತಂಜಲಿ ಸಮಾಧಿ ಒಳಗ ನಮ್ಮ ಮನಸ್ಸು ನಿಗ್ರಹ ಆಗಿರ್ತದ, ಇಲ್ಲ ಅನ್ನಂಗಿಲ್ಲ. ಆ ಟೊಂಗಿ ಬಿಟ್ರೆ ಮತ್ತೆ ಎಲ್ಲ ಟೊಂಗಿ ಅದ. ಯಥಾ ಪ್ರಕಾರ ಮತ್ತು ತಾಟದ ಮನಸ್ಸು ಕಾಮಕ್ರೋಧಾದಿಗಳಲ್ಲಿ ಮತ್ತೆ ಕೂಡ್ಕೋತದ. ಇದು ಜ್ಞಾನದಿಂದ ಆದದ್ದು ಕಾಮಕ್ರೋಧಾದಿಗಳನ್ನ ಸರಿಸ್ತತಿ. ಯಪ್ಪ ಅದು ದೋಷಪೂರಿತ ಆಹಾರ ಬೇಡ ಅಂತ ಬುದ್ಧಿ ಹೇಳಿ ಅದಕ್ಕೆ ಸರಿಸ್ಕೋಬೇಕಾಗ್ತದೆ.
ಅದಕ್ಕ ನಾವು ವೇದಾಂತಿಗಳು ಪತಂಜಲಿ ಯೋಗವನ್ನ ಸಹಾಯಕ ತಗೋತೇವೆ, ಆದ್ರ ಅದಕ್ಕಿಂತ ನಮ್ದು ಶ್ರೇಷ್ಠ ಅದ ಅಂತ ತಿಳ್ಕೊಂಡು ಈಗ ಜ್ಞಾನದಿಂದ ಆಗುವಂತಹ ಸಮಾಧಿಯನ್ನ ನಾವು ಹೇಳ್ತೇವೆ. ಅಂದ್ರೆ ಜ್ಞಾನದಂದ್ರೆ ತಿಳುವಳಿಕೆಯಿಂದ ನಾವು ಆ ಸ್ಥಿತಿಯನ್ನ ಮುಟ್ತೇವೆ. ಅಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರದಿಂದ ಹೋಗುದಿಲ್ಲ. ನಾವು ಆತ್ಮ ಅನಾತ್ಮ ವಿವೇಕದಿಂದ ತತ್ವ ಪದದ ಶೋಧನೆಯಿಂದ ನಾವು ಆ ಸ್ಥಾನಕ್ಕೆ ಹೋಗ್ತೇವೆ. ಅಲ್ಲಿ ಬಲವಂತದಿಂದ ಹಾಕ್ಯಾರ. ಇಲ್ಲಿ ಅಲ್ಲಿ ಪ್ರೆಷರ್ ಇರ್ತದ್ರಿ, ಇಲ್ಲಿ ಸಹಜ ಇರ್ತದ, ಅಲ್ಲಿ ಪ್ರೆಷರ್ ಇರ್ತದ, ಒತ್ತಡ ಇರ್ತದ. ಪೇಜ್ ನಂಬರ್ 197 ಅದೇ ಶ್ಲೋಕದ ಇದನ್ನು ಹೇಳ್ತಾರೆ ನೋಡ್ರಿ ಅರ್ಥ. ಮತ್ತೆ ನೆಕ್ಸ್ಟ್ ವೀಕ್ ಬಂದಾಗ, ಇನ್ ದ ಫೈನಲ್ ಪಾರ್ಟ್ ಆಫ್ ದ 3rd chapter, Gaudapada is dealing with very important discipline which is called Manonigraha, also known as Sama in Tatvabodha. ಗೌಡಪಾದಾಚಾರ್ಯರು 3ನೇ ಅಧ್ಯಾಯದ ಕೊನೆಗೆ ಬಂದಾರ. ಗೌಡಪಾದಾಚಾರ್ಯರು ಬಹಳ ಮುಖ್ಯವಾದಂತ ಒಂದು ಶಿಸ್ತನ್ನ ಮನಸ್ಸಿಗೆ ಕಲಸಾಕತ್ತಾರ. ಅದಕ್ಕೆ ಹೆಸರು ಏನು ಅಂದ್ರೆ ಮನೋನಿಗ್ರಹ ಅಂತಾರ, ಅದಕ್ಕ ಬ್ರಾಹ್ಮಿ ಸ್ಥಿತಿ ಅಂತಾರ, ಅದಕ್ಕೆ ಸಮಸ್ಥಿತಿ ಅಂತ ತತ್ವಬೋಧದಾಗ ಹೇಳಿವಿ. ತತ್ವಬೋಧ ನಾವು ಅಭ್ಯಾಸ ಮಾಡಿಲ್ಲ, ಯಾರು ಬೇಕು ನೋಡ್ರಿ, ಯಾರು ಪ್ರಾರಂಭಿಕ ಗ್ರಂಥದ್ದು ನಮ್ಮ ಪರಂಪರೆಯೊಳಗ ಯಾರು ಈ ಗ್ರಂಥವನ್ನ ಅಭ್ಯಾಸ ಮಾಡೋಕ್ಕಿಂತ ಮೊದಲ 1ನೇ ಗ್ರಂಥ ಯಾವುದು ಅಂದ್ರೆ ತತ್ವಬೋಧ ಅಂತ ಶಂಕರಾಚಾರ್ಯರ ಗ್ರಂಥ ಅದ. ಆ ಗ್ರಂಥಕ್ಕ ತತ್ವಬೋಧ ಅಂತ ಹೆಸರದ. ಅದರಲ್ಲಿ ಸಮಸ್ಥಿತಿ ಅಂತ ಹೇಳ್ತೇವೆ ನಾವು. ಈ ಮನಸ್ಸಿನ ಸಮಸ್ಥಿತಿಗೆ ಬರಬೇಕಾದ್ರೆ ಏನು ನಾಲ್ಕು ರೀತಿಯಿಂದ ಅಸಮ ಆಕತಿ ಮನಸ್ಸು. ಆ ಅಸಮಾದ ಮನಸ್ಸನ್ನ ಸಮಸ್ಥಿತಿಗೆ ಹೆಂಗ ತರಬೇಕಂತ 4 ಪರಿಹಾರಗಳನ್ನು ಹೇಳ್ತಾರೆ. ಅದಕ್ಕೆ ಏನಂತೀವಿ ನಾವು, ಇದಕ್ಕ ಮನೋನಿಗ್ರಹ. The mental discipline or thought discipline is extremely important at all the levels of spiritual sadhana. ಈ ರೀತಿ ಮಾನಸಿಕವಾಗಿ ಮನಸ್ಸಿಗೆ ಏನ್ ನಾವು ತರಬೇತಿ ಕೊಡೋದೈತಲ್ಲ, ಇದು ಬಹಳ ಅವಶ್ಯದ. ಜ್ಞಾನ ಆದ್ರೂ ಅವಶ್ಯದ. At the karma yoga level it is required, at the upasana level it is needed, otherwise upasana itself will not be possible. ಕರ್ಮಯೋಗದ ಅಭ್ಯಾಸ ಮಾಡುವತ್ನಾಗೂ ಮನಸ್ಸಿನ ನಿಗ್ರಹ ಬೇಕು. ಉಪಾಸನಾ ಯೋಗವನ್ನ ಮಾಡಿ ಅಂತಃಕರಣ ಏಕಾಗ್ರ ಮಾಡುವತ್ನಾಗೂ ಅಂತಃಕರಣ ನಿಗ್ರಹ ಬೇಕು. ಆಮೇಲೆ ನಿಧಿಧ್ಯಾಸನ ಮಾಡುವತ್ನಾಗೂ ಅಂತಃಕರಣ ನಿಗ್ರಹ ಬೇಕು. ಅಂತಃಕರಣ ನಿಗ್ರಹ ಎಲ್ಲ ಕಡೆ ಬೇಕೇ ಬೇಕಂತ. ಶ್ರವಣ ಮನನಂ ಕ್ಯಾನ್ ಟೇಕ್ ಪ್ಲೇಸ್ ಓನ್ಲಿ ವೆನ್ ದ ಮೈಂಡ್ ಆಫ್ ದ ಸ್ಟೂಡೆಂಟ್ ಈಸ್ ಅವೈಲೇಬಲ್ ಫಾರ್ ದ ಟೀಚರ್. ವಿದ್ಯಾರ್ಥಿದು ಶ್ರವಣ ಮನನ ಯಶಸ್ವಿ ಆಗ್ಬೇಕು ಅಂತಂದ್ರ ಅವ ಮನಸ್ಸು ಕೊಡ್ಬೇಕು. ಶ್ರವಣಕ್ಕ ಮತ್ತು ಮನನಕ್ಕ ಮನಸ್ಸು ಕೊಡ್ಬೇಕು. ಏನ್ರಿ, ಮನಸ್ಸು ಕೊಡ್ಲಿಲ್ಲ ಶಿಷ್ಯ ಅಂತಂದ್ರ ಅಂತ ಮನಸ್ಸಿಗೆ ಶ್ರವಣ ಆಗೋದಿಲ್ಲ, ಅಂತ ಮನಸ್ಸಿನಲ್ಲಿ ಮನನ ಆಗೋದಿಲ್ಲ. Ultimately, even after gaining knowledge, if knowledge is to be available for our benefit, which is Jivan Mukti, mental discipline is important. Mano Nigraha is learning to handle involuntary thoughts that the mind is generating continuously and constantly. ಜ್ಞಾನ ಆದ ನಂತರ ಕೂಡ, ಶ್ರವಣ ಮನನ ಆದ ನಂತರ ಕೂಡ, ಆತ್ಮಜ್ಞಾನ ಆಗೇತಂದ್ರೂ ಕೂಡ ಆ ನಮ್ಮ ಶರೀರದಲ್ಲಿ ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುವಂತ ವಾಸನೆಯಿಂದ ಬರುವಂತ ವಿಚಾರಗಳು ಬರ್ತಿರ್ತಾವ. ಅವು ನಿಂತಿರೋದಿಲ್ಲ. ಆ ವಿಚಾರಗಳು ಬರ್ತಿರ್ತಾವ. ಅವನ್ನ ನಾವು ಒಂದ್ ವೇಳೆ ನಿಯಂತ್ರಣ ಮಾಡ್ಲಿಲ್ಲ ಅಂದ್ರ ನಮಗೆ ಜ್ಞಾನದ ಫಲ ಏನದ, ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗಲಿ, ಅಥವಾ ಮರಣದ ಭಯ ಆಗಲಿ, ಅಥವಾ ಅತ್ಯಂತ ದುಃಖದ ನಿವೃತ್ತಿ ಆಗಲಿ, ಅಥವಾ ಅಕ್ಷಯವಾದಂತ ಶಾಂತಿ ಆಗಲಿ, ಶಾಶ್ವತವಾದ ಶಾಂತಿ ಆಗಲಿ, ಇವು ಸಿಗುವುದಿಲ್ಲ. ಜ್ಞಾನ ಆಗಿಲ್ಲ ಅಂತಲ್ಲ, ಆಗ್ಯದ, ಆದ್ರೂ ಜ್ಞಾನದ ಫಲ ಸಿಗುವುದಿಲ್ಲ. In fact, when you go to sleep, the mind is generating involuntary thoughts which get converted into dream. ಇನ್ನೊಂದು ಹೇಳ್ತಾರ ನೋಡ್ರಿ, ನಾವು ರಾತ್ರಿ ಹೊತ್ನಾಗ ಎಲ್ಲಾ ಕೆಲಸ ಮುಗಿಸಿ ಮನಿಕೊಳಕ್ ಹಾಸಿಗೆ ಹೋಗ್ತೇವಲ್ಲ, ಅವಾಗೂ ಕೂಡ ಮನಸ್ಸು ಬಿಡುದಿಲ್ಲ ಅಂತ, ತನ್ನ ಕೆಲಸ ಪ್ರಾರಂಭ ಮಾಡ್ತದಂತ. ಆ ವಾಸನೆಯುಕ್ತವಾದಂತಹ ವಿಚಾರಗಳನ್ನ ತಗೊಂಡ್ ಬರ್ತದ. ನೀವು ಅದಕ್ಕೆ ಸ್ಥಾನ ಕೊಡ್ಲಿಲ್ಲ ಅಂತಂದ್ರ ಅದು ಏನ್ ಮಾಡ್ತೈತಿ, ತನ್ನ ಸ್ವಪ್ನದಾಗ ತನ್ನ ಕಾರ್ಯವನ್ನ ಮುಗಿಸ್ಕೋತದ. ವಾಸನಾ ಸ್ವಪ್ನದಾಗ ಹೊರಬೀಳ್ತಾವ. ಎಕ್ಸೆಪ್ಟ್ ಡ್ಯೂರಿಂಗ್ ಶಾರ್ಟ್ ಟೈಮ್ ಆಫ್ ಡೀಪ್ ಸ್ಲೀಪ್, the mind is continuously generating involuntary thoughts both in waking as well as in the dream state. ಸುಷುಪ್ತಿ ಅವಸ್ಥೆ ಒಳಗೆ ಮಾತ್ರ ಮನಸ್ಸು ಕೆಲಸ ಮಾಡೋದಿಲ್ರಿ.
ಅದೆಷ್ಟದ ಸುಷುಪ್ತಿ ಅವಸ್ಥೆ ಬಹಳ ಆದ್ರೆ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಇರ್ತದ. ಆ 1 ಸೆಕೆಂಡ್ 2 ಸೆಕೆಂಡ್ನಾಗ ಮನಸ್ಸು ಕೆಲಸ ಮಾಡೋದಿಲ್ಲ. ಅವಾಗ ನಮಗ ಸುಷುಪ್ತಿ ಅವಸ್ಥೆಯೊಳಗ ಏನದ ಅಪಾರವಾದ ಆನಂದ ಆಗ್ತದ. ಹಂಗ ನಮಗ ಜಾಗೃತದಾಗೂ ಆನಂದ ಆಗುದಿಲ್ಲ, ಸ್ವಪ್ನದಾಗೂ ಆಗುದಿಲ್ಲ. ಸುಷುಪ್ತಿಯೊಳಗ ಆಗ್ತದ. ಯಾಕ? ಮನಸ್ಸು ತನ್ನ ಕೆಲಸ ನಿಲ್ಲಿಸ್ತದ. ಎಲ್ಲೇ ಸುಷುಪ್ತಿಯೊಳಗ ಮನಸ್ಸು ತನ್ನ ತಾಯಿಯಾದ ಅವಿದ್ಯೆಯಲ್ಲಿ ಆರಾಮ್ ತಗೊಳಕ್ ಹೋಗಿರ್ತದ. ಒಂದು ಉದಾಹರಣೆ ಹೇಳ್ತಾರೆ ನಿಜಗುಂಡ್ರು. ಎಲ್ಲಿ ಅಂದ್ರ ಅನುಭವ ಸಾರದಲ್ಲಿ ಹೇಳ್ತಾರೆ. ಕೋಳಿಯ ಮರಿಗಳು ತಾಯಿ ಕೋಳಿ ಒಳಗೆ ಹೆಂಗ್ ಹೋಗಿ ಮಲಗುತ್ತಾವಲ್ಲ, ಹಂಗ ಇದು ಮರಿ ಇದ್ದಾಗ ಇದು ಮನಸ್ಸು ಅನ್ನುವಂಥದ್ದು ಮರಿ. ಆ ಕೋಳಿ ಅನ್ನುವುದು ಅವಿದ್ಯೆ. ಆ ಅವಿದ್ಯೆಯಲ್ಲಿ ಆಶ್ರಯ ತಗೋತದ ಈ ಮನಸ್ಸು. ಅವಾಗ ನಮಗ ಸುಷುಪ್ತಿ ಒಳಗ ಆನಂದನ ಐತ್ ನೋಡ್ರಿ. ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ ಒಳಗ ಯಾರಿಗಾರ ದುಃಖ ಆಗಿದ್ ನೆನಪದ ಏನೋ ವಿಚಾರ ಮಾಡ್ರಿ. ಇಲ್ಲ, ಯಾಕಂದ್ರೆ ಮನಸ್ಸ ಇಲ್ಲ. ಆದ್ರೆ ಸ್ವಪ್ನದಾಗ ದುಃಖದ, ಜಾಗ್ರತದಾಗ ದುಃಖದ. ದೀಸ್ ಇನ್ವಾಲಂಟರಿ ಥಾಟ್ಸ್ ಆರ್ ಆಫ್ 2 types. ಹಂಗಾರೆ ಇವು ವಾಸನಾಮಯವಾದಂತ ವಿಚಾರಗಳು ಈ ಮನಸ್ಸಿನಾಗ ಬಂದು ನಮ್ಗ ತೊಂದರೆ ಕೊಡಾಕತ್ತಾವಂದ್ರ ಇವು ಎಷ್ಟ್ ತರ ಅದಾವ? ಇವು 2 ಟೈಪ್ ಅದಾವಂತ. ಒನ್ ಈಸ್ ಹಾರ್ಮ್ಫುಲ್, ಅದರ್ ಈಸ್ ಹಾರ್ಮ್ಲೆಸ್. ಒಂದು ನಮಗ ದುಃಖವನ್ನ ತಂದು ಕೊಡ್ತದೆ, ಒಂದು ಏನೂ ನಮಗ ಹಾನಿ ಮಾಡೋದಿಲ್ಲ. Harmful involuntary thoughts are in the form of fear, worry, anxiety, anger, hatred, jealousy, bitterness and complexes. ಯಾವು ನಮಗ ವಾಸನಾಮಯದಿಂದ ಬರುವಂತಹ ನಮ್ಮ ನಿಯಂತ್ರಣ ಇಲ್ಲದೆ, ಇನ್ವಾಲಂಟರಿ ಅಂದ್ರೆ ಏನ್ರಿ? ನಮ್ಮ ನಿಯಂತ್ರಣ ಇಲ್ಲದೆ ಬರುವಂತಹ ವಿಚಾರಗಳು ಹೆಂಗ್ ಅದಾವು ಅಂತಂದ್ರ ಅವು ನಮಗ ಹೆದರಿಕೆಯನ್ನು ಉತ್ಪತ್ತಿ ಮಾಡ್ತವೆ, ಚಿಂತೆಯನ್ನ ಉತ್ಪತ್ತಿ ಮಾಡ್ತವೆ, ಏನಾಗ್ತೈತೆ ನಾಳೆ ಅನ್ನುವಂತಹದ್ದು ಒಂದು ಗಾಬರಿತನ ಉಂಟು ಮಾಡ್ತವೆ, ಸಿಟ್ಟು ತರಿಸ್ತವೆ, ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಜಲಸಿ, ಹೊಟ್ಟೆ ಕಿಚ್ಚು, ಅನೇಕ ರೀತಿಯಿಂದ ನಮ್ಮ ಮನೋವಿಕಾರಗಳಿಗೆ ಅದು ದಾರಿ ಮಾಡಿಕೊಡ್ತದೆ. ದೇ ಹಾರ್ಮ್ ದ ಮೈಂಡ್ ಇನಿಷಿಯಲಿ ಅಂಡ್ ಲೇಟರ್ ದ ಬಾಡಿ ಆಲ್ಸೋ. ಮೊದಲು ಮನಸ್ಸು ಕೆಡಿಸ್ತಾವ, ಮನಸ್ಸು ಕೆಟ್ಟ ಮ್ಯಾಗ ಶರೀರ ಕೆಡ್ತದೆ. ಹಾರ್ಮ್ಫುಲ್ ಇನ್ವಾಲಂಟರಿ ಥಾಟ್ಸ್ ಆರ್ ಗೋಯಿಂಗ್ ಟು ಡೈರೆಕ್ಟ್ಲಿ ಅಫೆಕ್ಟ್ ಮ್ಯಾನ್ ಲೈಫ್. ಏನ್ ನಮಗ ವಿಚಾರಗಳು ಯಾವ ನಮಗ ನಮ್ಮ ಕೈಯಾಗ ನಿಯಂತ್ರಣ ಇಲ್ಲದೇನೆ ಬರುವಂತಹ ವಿಚಾರಗಳು ಏನದಾವ, ತೊಂದರೆ ಮಾಡುವಂತಹ ವಿಚಾರಗಳು ನಮ್ಮ ಜೀವನವನ್ನ ನೇರವಾಗಿ ಹಾಳು ಮಾಡ್ತಾವ್ರಿ. Even the harmless involuntary thoughts will affect one indirectly because they make the mind preoccupied all the time. That's why the mind is not available for one's work. ಇನ್ನು ಕೆಲವೊಂದು ವಿಚಾರಗಳು ಏನದಾವು, ಅವು ನಮ್ಗೆ ತೊಂದರೆ ಏನು ಮಾಡೋದಿಲ್ಲ. ತೊಂದರೆ ಏನು ಮಾಡೋದಿಲ್ಲ ಅಂದ್ರೆ ಅವು ಏನ್ ಮಾಡ್ತಾವು ಅಂತಂದ್ರೆ ಪರೋಕ್ಷವಾಗಿ ನಮ್ಮನ್ನು ಕಾಡ್ತಾವು. ಅವು ಏನ್ ಮಾಡ್ತಾವಂದ್ರೆ ಮನಸ್ಸಿನಾಗ ಕುತ್ಕೋತಾವ, ಬೇರೆ ವಿಚಾರ ಮಾಡಕ್ ಅವಕಾಶ ಕೊಡುದಿಲ್ಲ. ಅವು ಏನೂ ಮಾಡೋದಿಲ್ಲ, ಬೇರೆ ವಿಚಾರಕ್ಕೆ ಅವಕಾಶ ಕೊಡುದಿಲ್ಲ. ಅಂದ್ರೆ ಶಾಸ್ತ್ರ ಕೇಳ್ತೈತಿ, ಮನಸ್ಸು ಶಾಸ್ತ್ರದ ಆಕಾರ ಆಗುದಿಲ್ಲ. ಕೇಳಿದೇನೋ ಕೇಳ್ಯಾನ, ಆಕಾರ ಆಗೈತೇನೋ ಆಕಾರ ಆಗೋದಿಲ್ಲ. ತಿಳಿದಿಲ್ಲ, ಶಾಸ್ತ್ರ ತಿಳಿದಿಲ್ಲ. ಇಂಥವು ಏನದಾವ, ಇವು ಕೆಲವೊಂದು ವಾಸನಾಮಯ ವಾಸನಾಮಯ ವಿಚಾರಗಳದಾವ. ಅದಕ್ಕೇನಂತಾರ ಅಂತಂದ್ರ ಸಾಯಂಕಾಲ ಆತು ಅಂದ ಗುರು. ಒಬ್ಬ ಶಿಷ್ಯ ಏನ್ ತಿಳ್ಕೊಂಡ, ಸಂಧ್ಯಾ ವಂದನೆ ಮಾಡ್ಬೇಕಪ್ಪ, ಸಾಯಂಕಾಲ ಆತು ಅಂದ್ರು ಅಪ್ಪವ್ರು ಅಂತಾನ. ಅವನ್ ಸಂಸ್ಕಾರ ಹಂಗದ. ಇನ್ನೊಬ್ಬ ಏನ್ ತಿಳ್ಕೊತಾನ್ರಿ, ಸಾಯಂಕಾಲ ಆತು ಇನ್ನು ಊಟ ಕೊಡ್ತಾನಂತಾನವ, ಇನ್ನು ಊಟ ಬರ್ತೈತಿ ಅಂತಾನ. ಅವನ್ ಊಟದ ಕಡೆ ಲಕ್ಷ ಅದ, ಅವನ್ ಊಟದ ಕಡೆ ಲಕ್ಷ ಅದ, ಇವನ್ ಕಡೆ ಕರ್ತವ್ಯ ಕಡೆ ಲಕ್ಷ ಅದ. ಈ ರೀತಿ ಏನ್ ಮಾಡ್ತಾ, ಕೆಲವೊಂದು ವಿಚಾರಗಳು ನಮ್ಮನ್ನ ಸರಿಯಾದ ವಿಚಾರ ಮಾಡಕ್ ಹಚ್ಚೋದಿಲ್ಲ. ನಮ್ಮ ಒಳಗೆ ಹೆಂಗಿರ್ತಾವ ಹಂಗ ವಿಚಾರ ಮಾಡ್ತಾನ ಮನುಷ್ಯ. ಸಾತ್ವಿಕ್ ಇದ್ದಾವ ಸಂಧ್ಯಾ ವಂದನೆ ಮಾಡ್ಬೇಕು ಅಂತಾನ, ಹಪಾಪಿ ತಿನ್ಬೇಕು ರಜೋಗುಣ ತಮೋಗುಣ ಇದ್ದಾವ ಇನ್ನು ಊಟ ಕೊಡ್ತಾರೆ ಸಂಜೆ ಆತು, ಇದೇನ್ ಊಟ ಮಾಡಿ ಮಲ್ಕೊಳ್ಳೋದು ಅಂತ ನಾವು ನೋಡ್ರಿ. ಗುರುಗಳು ಹೇಳಿದ್ ಒಂದೇ ಮಾತು, ಸಾಯಂಕಾಲ ಆತ್ರೋ ಇಷ್ಟ ಹೇಳ್ಯಾರ. ಇಂಥವು ಕೆಲವೊಂದು ವಿಚಾರಗಳು ಏನ್ ಮಾಡ್ತಾವ, ಅವನು ಮುಂದೆ ಹರಿಯಾಗಿ ಬಿಡುವುದಿಲ್ಲ. Even for remembering Vedanta, the mind is not available.
ವೇದಾಂತದಾಗ ಹೇಳಿಕೊಟ್ಟಂತ ಗುರುಗಳಿನ ಮಾತುಗಳು ನಮ್ಮ ಕಷ್ಟ ಕಾಲ ನೆನಪಾಗೋದಿಲ್ಲ, ಇರ್ತಾವ, ನೆನಪಾಗೋದಿಲ್ಲ. ತಿಳಿದಿರ್ತದ, ನಮ್ಮ ನೆನಪಾಗೋದಿಲ್ಲ. ಇವು ಇರ್ತಾವ ಕೆಲವೊಂದು. Thus, involuntary thoughts can harm all the people, including a spiritual person. ಇದ ರೀತಿಯಿಂದ ನಮ್ಮ ನಿಯಂತ್ರಣ ಇಲ್ಲದೆ ಇರುವಂತ ಕೆಲವೊಂದು ವಿಚಾರಗಳು ಏನು ಬರ್ತಾವ, ಇವು ಆಧ್ಯಾತ್ಮಿಕ ಸಾಧನೆ ಮಾಡುವಂತ ಮನುಷ್ಯನನ್ನ ಇವು ದಾರಿ ತಪ್ಪಿಸ್ತಾವ. ಲರ್ನಿಂಗ್ ಟು ಹ್ಯಾಂಡಲ್ ದಿ ಇನ್ವಾಲಂಟರಿ ಥಾಟ್ಸ್ ಇಸ್ ರಿಕ್ವೈರ್ಡ್ ಫಾರ್ ಎ ಫಿಟ್ ಪರ್ಸನ್. ಆದ್ರಿಂದ ಇಂಥ ತನ್ನಷ್ಟಕ್ಕೆ ತಾನೇ ಬರುವಂತಹ ವಾಸನಾಮಯ ವಿಚಾರಗಳನ್ನ ನಿಯಂತ್ರಣ ಮಾಡೋದು ಒಳ್ಳೆಯ ಸಾಧಕರಾಗಿ ಸಿದ್ಧನಾಗಬೇಕು ಅಂದ್ರೆ ಅವಶ್ಯ ಬೇಕಾಗ್ತದೆ, ನಿಯಂತ್ರಣ ಮಾಡಬೇಕಾಗ್ತದೆ. ವೆದರ್ ಒನ್ ಈಸ್ ಎ ಸ್ಪಿರಿಚುವಲ್, ವೆದರ್ ಒನ್ ಈಸ್ ಎ ರಿಲಿಜಿಯಸ್ ಆರ್ ಎ ವರ್ಲ್ಡ್ಲಿ ಪರ್ಸನ್, ಆರ್ ದಸ್ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ ಲೀಡಿಂಗ್ ಎ ಮೀನಿಂಗ್ಫುಲ್ ಲೈಫ್. ನಮ್ಮ ಜೀವನಕ್ಕೆ ನಾವು ಏನಾದ್ರು ಅರ್ಥ ಮಾಡಬೇಕು ಅಂದ್ರೆ, ಅವ ಆಧ್ಯಾತ್ಮಿಕ ಮನುಷ್ಯರೇ ಇರಲಿ, ಅವ ಒಬ್ಬವರ ರಿಲಿಜಿಯಸ್ ಅಂದ್ರೆ ಧಾರ್ಮಿಕ ವ್ಯಕ್ತಿಯರೇ ಇರಲಿ, ಅಥವಾ ಒಬ್ಬ ಲೌಕಿಕ ಮನುಷ್ಯನ ಇರ್ಲಿ, ಜೀವನದಾಗ ಶಿಸ್ತು ಯಾರು ಅಳವಡಿಸ್ಕೊಂಡಾರ ಏನಾದ್ರೂ ಸಾಧನೆ ಮಾಡಕ್ ಆಕತ್ ನೋಡ್ರಿ. ನನ್ನಲ್ಲಿ ಸಾಧನೆ ಮಾಡಕ್ ಏನು ಶಿಸ್ತ ಇಲ್ಲ ಅಂತಂದ್ರ ನಮಗ್ ಬರೇ ನಾವು 2 ಹೊತ್ತಿನ ರೊಟ್ಟಿ ಗಳಿಸೋದಾಗಂಗಿಲ್ಲ. ಆತ್ಮೀಯರೇ, ಶಿಸ್ತು ಬೇಕಾಗ್ತದೆ, ಜೀವನಕ್ಕೆ ಶಿಸ್ತು ಬೇಕಾಗ್ತದೆ, ಮನಸ್ಸಿಗೆ ಶಿಸ್ತು ಕಲಿಸ್ಬೇಕಾಗ್ತದೆ. ಫಾರ್ ದಿಸ್ ಅಷ್ಟಾಂಗ ಯೋಗ ಇಸ್ ಪ್ರಿಸ್ಕ್ರೈಬ್ಡ್. ಈ ಶಿಸ್ತನ್ನ ಮನಸ್ಸಿಗೆ ಕಲಿಸ್ಬೇಕಂದ್ರ ಪತಂಜಲಿ ಅವರು ಹೇಳಿದಂತ 8 ಅಂಗಗಳಿಂದ ಕೂಡಿದಂತ ಅಷ್ಟಾಂಗ ಯೋಗವನ್ನ ನಾವು ಪಾಲಿಸ್ಬೇಕು. ಯಮ, ನಿಯಮ, ಆಸನ, ಪ್ರಾಣಾಯಾಮ 4 ಬಹಿರಂಗ ಸಾಧನೆಗಳು. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು ಅಂತರಂಗ ಸಾಧನೆಗಳು. ಪ್ರತ್ಯಾಹಾರ is the capacity to withdraw the sense organs and also mind from its field at will and focus it on upasana. ಪ್ರತ್ಯಾಹಾರ ಅಂದ್ರೆ ಏನ್ರಿ? ಯಾವುದೋ ಒಂದು ವಾಸನ ಬಂದದ, ನನ್ನ ನೋಡು, ನನ್ನ ಭೋಗಿಸುವಂತ ಬಂದದ, ನನ್ನ ತಿನ್ನುವಂತ ಬಂದದ, ನನ್ನ ಭೋಗಿಸುವಂತ ಯಾವುದೋ ಒಂದು ವಾಸನ ಬಂದದ, ಅದನ್ನು ನೋಡ್ರಿ. ಅದು ಏನು ನಿಮಗ ಅದಕ್ಕೆ ದಾರಿ ಕೊಡ್ತಿರೋ, ಏನ್ ಅದಕ್ಕೆ ದಾರಿ ಕೊಡಂಗಿಲ್ಲೋ ನೋಡ್ರಿ. ಅದು ಅವಾಗ ಏನ್ ಮಾಡ್ಬೇಕು? ಇಲ್ಲ, ಇದು ನನ್ನ ಹದಗೆಡಿಸೈತಿ ಅಂದ್ರೆ ಅದಕ್ಕೆ ನೀವು ಅವಕಾಶ ಕೊಡ್ಬೇಡ್ರಿ ಅಂತ. ಅವಾಗ ಆ ವಿಷಯದಿಂದ ಮನಸ್ಸನ್ನ ಹಿಂದಕ್ಕೆ ತೆಗೆದು ವಿತ್ಡ್ರಾ ದ ಮೈಂಡ್ ಫ್ರಮ್ ಸೆನ್ಸ್ ಆರ್ಗನ್ಸ್ ಅಂಡ್ ಆಲ್ಸೋ ಮೈಂಡ್ ಫ್ರಮ್ ಇಟ್ಸ್ ಫೀಲ್ಡ್. ಆ ಯಾವ ಕ್ಷೇತ್ರದ ಆ ಕ್ಷೇತ್ರದಿಂದ ಆ ಮನಸ್ಸನ್ನ ಹಿಂತಕೊಡ್ರಿ. ಅದು ಹಿಂತಕೊಳ್ಳೋದಕ್ಕೆ ಏನಂತೀವಿ? ಪ್ರತ್ಯಾಹಾರ. ಅಂಡ್ ಫೋಕಸ್ ಇಟ್ ಆನ್ ಉಪಾಸನ, ವೇದಾಂತ. ವೇದಾಂತದ ಮೇಲೆ ಅದನ್ನ ಆ ಮನಸ್ಸನ್ನ ಹರಿಬಿಡ್ರಿ. ಆ ವಿಷಯ ಒಳಗೆ ಬರಕ್ ದಾರಿನ ಕೊಡಬೇಡ್ರಿ ಅಂತ. ಈ ರೀತಿ ಮಾಡೋದಕ್ಕೆ ಏನಂತಾರ? ನಿಧಿಧ್ಯಾಸನ. ಸ್ಟಡಿಂಗ್ ವೇದಾಂತ ಆರ್ ನಿಧಿಧ್ಯಾಸನ. ಐಡಿಯಲಿ ದಿಸ್ ಶುಡ್ ಹ್ಯಾವ್ ಬಿನ್ ಪ್ರಾಕ್ಟಿಸ್ಡ್ ಬಿಫೋರ್ ವೇದಾಂತಿಕ್ ಸ್ಟಡೀಸ್. ಇದನ್ನ ಮೊದಲೇ ಮಾಡಬೇಕಾಗಿತ್ತು, ಮೊದಲು ಮಾಡಿರಿ, ಅಷ್ಟು ಸಾತಿಲ್ಲ ಅಂದ್ರೆ ಈಗೂ ಮಾಡ್ರಿ ಅಂತಾರ. ಬಟ್ ಇಟ್ ಈಸ್ ನೆವರ್ ಲೇಟ್ ಟು ಸ್ಟಾರ್ಟ್ ದಿಸ್ ಪ್ರಾಕ್ಟೀಸ್. ಇವತ್ತು ಪ್ರಾರಂಭ ಮಾಡ್ರಿ, ಬಲಿಪಶು ಆಗ್ಬೇಡ್ರಿ ಅಂತ. ಲರ್ನ್ ಟು ವಾಚ್ ದಿ ಇನ್ವಾಲಂಟರಿ ಥಾಟ್ಸ್. ಅವಕ್ಕೆ ಲಕ್ಷ್ಯ ಕೊಡ್ರಿ, ಹಿಂಗ್ ದುಡ್ಕೊಟ್ಟು ನೋಡ್ರಿ, ಅವು ತಾವೇ ಹೋಗ್ಬಿಡ್ತಾವಂತ. ನಾವೇನ್ ಮಾಡ್ತೀವಿ? ಅವ್ರನ್ನ ಕರ್ಕೋತೀವಿ, ಬರ್ರಿ ಒಳಗ ಕರ್ಕೋತೀವಿ, ಕರ್ಕೊಂಡ್ರ ನಮ್ಮನ್ನ ಲೂಟಿ ಮಾಡಿ ಹೋಗ್ತಾವ. ವಾಸನಾಮಯ ವಿಚಾರಗಳು ನಮ್ಮನ್ನು ಲೂಟಿ ಮಾಡಿ ಹೋಗ್ತಾವ. ಇನ್ಸ್ಟಿಗೇಟ್ ದೇರ್ ಕ್ವಾಲಿಟಿ. ಇಫ್ ದೇ ಆರ್ ಹಾರ್ಮ್ಫುಲ್ ದೇ ಶುಡ್ ಬಿ ಹ್ಯಾಂಡಲ್ಡ್ ರೈಟ್ ವೇ. ಏನ್ರಿ? ಅವು ನಮಗೆ ದುಃಖವನ್ನ ತಂದು ಕೊಟ್ಟು ಹೋಗ್ತಾವ. ಬರೋ ಮುಂದೆ ನಕ್ಕೊಂತ ಬಂದ ನಮಗ್ ಹೋಗ್ಬೇಕಾದ್ರೆ ದುಃಖ ಕೊಡ್ತಾವ ಅಂದ್ರ ಅಂತವಕ್ಕೆ ಮೊದಲೇ ಕರ್ಕೋಬೇಡ್ರಿ ಆ ವಿಚಾರಗಳನ್ನ ಅಂತಾರ. ಇಫ್ ದೇ ಆರ್ ಹಾರ್ಮ್ಲೆಸ್, slowly bring the mind back to and the task to handle. This is very difficult but compulsory. ಬಹಳ ತ್ರಾಸ ಅದ ಇದು, ಆದ್ರೆ ಮಾಡ್ಲೇಬೇಕಂತ. ಕಂಪಲ್ಸರಿ ಅಂದ್ರೆ ಇದು ಕಡ್ಡಾಯವಾಗಿ ಇದನ್ನ ಮಾಡ್ಲೇಬೇಕು. ಇಫ್ ದ ಟೈಮ್ ಸ್ಪೆಂಟ್ ಆನ್ ವೇದಾಂತಿಕ್ ಸ್ಟಡಿ ಶುಡ್ ಪ್ರೂವ್ ಟು ಬಿ ವರ್ತ್ ವೈಲ್. ವೇದಾಂತಕ್ಕೆ ನಾವು ಹಾಕಿದಂತ ಟೈಮು ನಮಗೆ ಫಲ ಕೊಡಬೇಕು ಅಂತಂದ್ರೆ ಈ ಮನಸ್ಸಿನ ನಿಗ್ರಹವನ್ನ ಮಾಡಲೇಬೇಕು. ಅದರ್ವೈಸ್ ಇಟ್ ಬಿಕಮ್ಸ್ ಅನದರ್ ಅಕಾಡೆಮಿಕ್ ಪರ್ಸ್ಯೂಟ್. ಇಲ್ಲ ಅಂದ್ರೆ ವೇದಾಂತ ಕಲಿಯೋದು ಅಂದ್ರೆ ನಾವು ಕಾಲೇಜ್ ಅಭ್ಯಾಸ ಮಾಡಿದಂಗ BA ಆತ್ರಿ ನಂದು, MA ಆತ್ರಿ ನಂದು, ಹಂಗ ನಮ್ದು ಮಾಂಡೂಕ್ಯ ಉಪನಿಷತ್ ಆತ್ರಿ, ಕಠೋಪನಿಷತ್ ಆತ್ರಿ, ತೈತರೀಯ ಆತ್ರಿ, ಮುಂಡುಕ ಆತ್ರಿ, ಕೇನೋಪನಿಷತ್ ಆತ್ರಿ, ಚಾಂದೋಗ್ಯ ಆತ್ರಿ, ಅನ್ನ ಕಟ ಬರ್ತದ, ದುಃಖ ಹೋಗುದಿಲ್ಲ. The 4 benefits of Vedantic study can be derived if the mental blocks are eliminated. ಇವು ಮನಸ್ಸಿನಲ್ಲಿ ಇದ್ದಂತಹ
ಅಡಚಣೆಗಳನ್ನ ತೆಗೆದು ಹಾಕಿದ್ರಿ ಅಂದ್ರೆ ಮಾತ್ರ ಜೀವನ ಮುಕ್ತಿ ವಿಲಕ್ಷಣ ಆನಂದ ಆಗ್ತದೆ. ಅಲ್ಲ, ಒಂದ್ಸಲ ಮೋಸ ಹೋಗ್ರಿ, ಎರಡನೇ ಸಲ ಎಚ್ಚರ ಆಗಿರಲ್ಲ. ಎರಡನೇ ಸಲ ಮೋಸ ಹೋದ್ರೆ ಮೂರನೇ ಸಲ ಎಚ್ಚರ ಆಗ್ಬಿಡಲ್ಲ. ಎಲ್ಲಿ ಮಠ ಮೋಸ ಹೋಗುದ್ರಿ ಇವಕ್ಕ ನೋಡ್ರಿ. ದ ಬೆನಿಫಿಟ್ಸ್ ಆರ್ ಏನಂದ್ರ ಲಾಭ: ಜೀವನ ಮುಕ್ತಿ ಆನಂದ, ವಿಲಕ್ಷಣ ಆನಂದ, ಅಭಯ, ಫ್ರೀಡಮ್ ಫ್ರಮ್ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ, ಅಭದ್ರತೆಯಿಂದ ನಮಗ ಭದ್ರನಾಗೋದು. ದ ಮೈಂಡ್ ಜನರೇಟ್ಸ್ ಇನ್ಸೆಕ್ಯೂರಿಟಿ ಇವನ್ ಇಫ್ ಒನ್ ಹ್ಯಾಸ್ ಲಾಟ್ ಆಫ್ ಮಟೀರಿಯಲ್ ಥಾಟ್ಸ್, ಮಟೀರಿಯಲ್ ಥಿಂಗ್ಸ್. ಮನಸ್ಸು ಏನ್ ಮಾಡ್ತದ್ರಿ? ನಮ್ಮಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅದ, ನಮ್ಮಲ್ಲಿ ಸಾಕಷ್ಟು ಹೊಲ ಅದಾವ, ಬಂಗಾರ ಅದ, ಅಣ್ತಮ್ಮದ್ರ ಅದಾರ, ಅಕ್ಕಂಗರ ಅದಾರ, ಗಂಡ್ಮಕ್ಳು ಅದಾರ, ಮಕ್ಳು ಅದಾವ ನನಗೆ. ಆದ್ರೂ ಕೂಡ ಮನಸ್ಸು ಏನಂತದ? ಇಷ್ಟೆಲ್ಲ ಇದ್ರು ಕೂಡ ನಿನಗೆ ಎಲ್ಲೋ ಒಂದು ನಾಳೆ ರೊಕ್ಕ ಇಲ್ಲಂದ್ರೆ ಏನ್ ಮಾಡಾವ, ಹೊಲ ಇಲ್ಲಂದ್ರೆ ಏನ್ ಮಾಡಾವ, ಹೊಟ್ಟಿಗೆ ಹೆಂಗ ಬಟ್ಟಿಗೆ ಹೆಂಗ ಅಂತ ವಿಚಾರ ಮಾಡ್ತೈತಿ ನೋಡ್ರಿ. ಮನಸ್ಸಿತ್ತು ಮಾಡ್ತೈತಿಲ್ರಿ? ಅದು ಕೆಲಸ ಅದ್ರದ್ದು, ಆ ಮನಸ್ಸಿನ ಕೆಲಸ ಅದು. ಅಭದ್ರತೆಯನ್ನು ಹುಟ್ಟಿಸೋದು. ನಾಳೆ ಮಕ್ಕಳು ನೋಡ್ಲಿಕ್ಕಂದ್ರೆ ಹೆಂಗ, ಹೊಲದಾಗ ಪೀಕ್ ಬರ್ಲಿಕ್ಕಂದ್ರೆ ಹೆಂಗ, ಇಟ್ಟು ಬ್ಯಾಲೆನ್ಸ್ ಎಲ್ಲ ಕರಗಿ ಬಿಟ್ರೆ ಬ್ಯಾಂಕಿಂದ ಮುಂದೆ ಹೆಂಗ ಉಪಜೀವನ ಮಾಡೋದು? ಹೆದರ್ಸ್ತೈತಿಲ್ರಿ? ಅದ ಹೆದರ್ಸ್ತೈತಿ. ಫ್ರೀಡಮ್ ಫ್ರಮ್ ಮೆಂಟಲ್ ಡಿಸ್ಟರ್ಬೆನ್ಸ್, ಅಕ್ಷಯ ಶಾಂತಿ, ಲಾಸ್ಟಿಂಗ್ ಪೀಸ್ ಆಫ್ ಮೈಂಡ್, ಪ್ರಬೋಧ, ಅನ್ಅಬ್ಸ್ಟ್ರಕ್ಟೆಡ್ ನಾಲೆಜ್ ದಟ್ ಈಸ್ ಯೂಸ್ಫುಲ್. ಯಸ್ಯ ಸ್ಮರಣ ಮಾತ್ರೇಣ ವಿಘ್ನ ಜಾತಂ ವಿನಶ್ಯತಿ ಅಸ್ತಿ ತುಂಡನ ಸತ್ಕಾಯ ಗಣನಾಥ ನಮೋಸ್ತುತೆ. ನೆನಪಾದ ತಕ್ಷಣ ಸ್ವರೂಪಕ್ಕೆ ಹೋಗ್ಬೇಕು. ಸ್ವರೂಪಕ್ಕೆ ಹೋಗಕ್ಕೆ ಯಾವ್ದು ದಾರಿ, ಯಾವ್ದು ಅಡಚಣೆ ಇರಬಾರ್ದು. ತತ್ವಪದದ ಶೋಧನೆ ಮಾಡ್ಕೊಂಡು ದಾರಿ ನಾವು ಅದನ್ನ ತತ್ವಪದದ ಶೋಧನೆ ಮಾಡುವಂತ ದಾರಿ ಕಂಡ್ಕೊಂಡಿರ್ಬೇಕು. ಹಗಲೆಲ್ಲ ಹೋಗಿ ಬಂದು ರೂಢ ಆಗಿರ್ಬೇಕು. ಯಾವುದು ನೇತಿಗಳಿಬೇಕು, 5 ಕೋಶಗಳನ್ನ ನೇತಿಗಳದು ನಮ್ಮ ಸ್ವರೂಪಕ್ಕೆ ಹೋಗಿ ನಿಲ್ಲುವಂತ ಸಾಮರ್ಥ್ಯವನ್ನ ಮಾಡ್ಕೊಂಡಿರ್ಬೇಕು. ಅದಕ್ಕೆ ಏನಂತೀವಿ ನಾವು? ಆತ್ಮಜ್ಞಾನ. ಅದಕ್ಕೆ ಗ್ರಂಥದ ಏನಂದಾರ? ಪ್ರಬೋಧ ಅಂದಾರ. ಪ್ರಬೋಧ ಅಂದ್ರ ನಮ್ಗ ಸ್ವರೂಪಕ್ಕೆ ಹೋಗೋ ದಾರಿ, ನೀರುವಳಿ ದಾರಿ ಆಗಿರ್ಬೇಕು. ಆಲ್ ದೀಸ್ ಆರ್ ಪಾಸಿಬಲ್ ಓನ್ಲಿ ಇಫ್ ಒನ್ ಲರ್ನ್ಸ್ ಟು ಹ್ಯಾಂಡಲ್ ದ ಥಾಟ್ಸ್. ಇವೆಲ್ಲ ಸಾಧ್ಯ ಯಾವಾಗ ಆಗ್ತದಂದ್ರ ಈ ಕಿಡಿಗೇಡಿ ಮನಸ್ಸು ಐತಲ್ಲ, ಈ ಕಿಡಿಗೇಡಿ ಮಗನ್ನ ಸರಿಯಾಗಿ ವಿಚಾರ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮನ್ನು ದಾರಿ ತಪ್ಪಿಸ್ತಾನ, ತಾನು ದಾರಿ ತಪ್ತಾನೆ ನೀವು ಮನಸ್ಸಪ್ಪ. ಥಾಟ್ ಡಿಸಿಪ್ಲಿನ್ ಇಸ್ ಟು ಬಿ ಪ್ರಾಕ್ಟೀಸ್ಡ್ ಡ್ಯೂರಿಂಗ್ ಎಂಟೈರ್ ವೀಕಿಂಗ್ ಟೈಮ್. ಜಾಗೃತ ಅವಸ್ಥೆಯೊಳಗೆ ನಾವು ಎಚ್ಚರ ಇರಬೇಕು. ಯಾಕ? ಸ್ವಪ್ನದಾಗ ಅದು ನಮ್ಮ ಕೈಯಾಗಿಲ್ಲ. The mind is wandering all over during the course of the day. It will do something in meditation also, and meditation would be impossible. ಧ್ಯಾನ ಕುಂತಾಗ್ಲೂ ಅದು ಕಿಡಿಗೇಡ್ತನ ಮಾಡ್ತದ ಮನಸ್ಸು. ಅವಾಗ ಅದಕ್ಕೆ ಬುದ್ಧಿ ಹೇಳ್ಬೇಕು, ಕಮ ನಾನು ಒಂದ್ ಅರ್ಧ ತಾಸು ಧ್ಯಾನ ಕುಂತೇನಿ, ಆಮೇಲೆ ವಿಚಾರ ಮಾಡ್ತೇನೆ ನಿನಗ ಅಂತ. ಇನ್ನೊಂದ್ ತಾಸು ಬಿಟ್ಟು ಬಾ ಅಂತ ಹೇಳ್ರಿ. ಅದು 1 ತಾಸು ಬಿಟ್ಟು ಬರಕ್ ಕಳಿಸಿದ್ರ ಅಂದ್ರೆ ಬರೋದಿಲ್ಲ, ಒಳ್ಳೇದು. ಅದು ಮರ್ತ ಬಿಡ್ತೈತಿ, ನೀವು ಮೊದಲು ಮರ್ತು ಬಿಡ್ತೀರಿ. ಧ್ಯಾನಕ್ಕೆ ಕುಂಡಿರ್ಬೇಕಾದ್ರೆ ಹಗಲು ಹೊತ್ನಾಗ ಬಹಳ ಎಚ್ಚರಿಕೆಯಿಂದ ಈ ಮನಸ್ಸನ್ನು ನಿಗ್ರಹ ಮಾಡ್ರಿ. ದ ವರ್ಸ್ ಈಸ್ ಇಂಟ್ರೊಡಕ್ಟರಿ ವರ್ಸ್ ಫಾರ್ ದಿ ಸ್ಪಿರಿಚುವಲ್ ಡಿಸಿಪ್ಲಿನ್. ಇಂಥ ಶಿಸ್ತುಗಳನ್ನ ಈಗ 40ರಿಂದ 48ನೇ ಕಾರಿಕೆಯೊಳಗೆ ಹೇಳಿ ಈ ಅಧ್ಯಾಯವನ್ನ ಮುಗಿಸೋರದಾರ. ಬಹಳ ಮುಖ್ಯವಾದಂತಹ ಭಾಗದ ಮಾಂಡೂಕ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಕೊನೆಯ ಭಾಗಕ್ಕೆ ಬಂದಿರೋ 41ನೇ ಕಾರಿಕೆ. ಉತ್ಸೇಕ ಉದಯೇರ್ದ್ವತ್ತ ಕುಶಾಗ್ರೇಣೈಕ ಬಿಂದುನಾ ಮನಸೋ ನಿಗ್ರಹಸ್ತದ್ವತ್ ಭವೇತ ಪರಿಖೇದತಾಃ. ಸಮುದ್ರವನ್ನು ಕುಶಾಗ್ರದಿಂದ ಒಂದೊಂದು ತೊಟ್ಟಾಗಿ ತೆಗೆದು ಹಾಕುವುದು ಹೇಗೆಯೋ ಅದರಂತೆ ಅಪರಿಖೇದದಿಂದ ಅಂದ್ರೆ ಬಹಳಷ್ಟು ಶ್ರಮವನ್ನ ವಹಿಸಿ, ಅಪರಿಖೇದ ಅಂದ್ರೆ ಬಹಳಷ್ಟು ಶ್ರಮ ವಹಿಸಿ ಮನಸ್ಸಿನ ನಿಗ್ರಹವು ಸಾಧ್ಯವಾಗುತ್ತದೆ ಅಂತ. ಮನಸ್ಸಿನ ನಿಗ್ರಹ ಮಾಡೋದು ಹೆಂಗ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತಾರೆ ಇಲ್ಲೇ ಗೌಡಪಾದಾಚಾರ್ಯರು. ಸಮುದ್ರದ ನೀರದ, ಆ ನೀರವನ್ನ ತೆಗಿಲಿಕ್ಕೆ ನಮಗೆ ಒಂದು ಹುಲ್ಲು ಕಡ್ಡಿ ಕೊಟ್ಟಾರ.
ಹುಲ್ಲು ಕಡ್ಡಿ ನೀರಾಗಿ ಎತ್ತಿ ಆ ನೀರನ್ನು ಎತ್ತಿ ತೆಗಿಡ್ಬೇಕಾಗಿದೆ. ಇದು ಎಂತ ಒಂದು ಪರಿಶ್ರಮವಾದ ಕೆಲಸ ಐತಿಯೋ ಹಂಗ ಈ ಮನಸ್ಸನ್ನ ನಿಗ್ರಹ ಮಾಡೋದು ಅಷ್ಟು ಪರಿಶ್ರಮದ ಕೆಲಸದಪ್ಪ ಅಂತ. ಅವರ ಹಿಂಗಂತಾರಂದ್ರೆ ನಾವ್ ಯಾವ ಗಿಡ ತಪ್ಪಲ, ನಮಗೂ ಅದಕ್ಕಿಂತ ಕಷ್ಟನ ಐತಿ. ಅಂದ್ರೆ ಯೋಗಿಗಳಾದವ್ರು ಇದನ್ನ ಸಾಧನೆ ಮಾಡ್ಯಾರ. ಆದ್ರಿಂದ ನಾವು ಮಾಡ್ಲೇಬೇಕು. ಸಮುದ್ರವನ್ನು ಕುಶಾಗ್ರದಿಂದ ಒಂದೊಂದು ಹನಿ ಹನಿಯಾಗಿ ತೆಗೆದು ಹಾಕುವುದು ಹೇಗೆ ಕಷ್ಟಕರವೋ, ಹೇಗೆ ಅದು ಅತಿ ಪ್ರಯತ್ನದಿಂದ ಸಾಧ್ಯವೋ, ಹಾಗೆ ಈ ಮನಸ್ಸಿನ ನಿಗ್ರಹವು ಕೂಡ ಕಷ್ಟಪಟ್ರೆ ಸಾಧ್ಯದ, ಇಲ್ಲ ಅಂದ್ರೆ ಅಸಾಧ್ಯದ. ಕಷ್ಟ ಸಾಧ್ಯ, ಅಸಾಧ್ಯ ಏನಿಲ್ಲ ಹೇಳ್ತಾರ. ಯದ್ವತ್ ಎದರಂತೆ, ಎದರಂತೆ ಉಚ್ಚೇಕ ಉದ್ಧರೇ, ಉಚ್ಚೇಕ ಉದ್ಧರೇರ್. ಏನ್ರಿ ಹಿಂಗಂದ್ರೆ ಉತ್ಸಕ ಉದ್ದೇಧರ್ ಅಂದ್ರೆ ಸಮುದ್ರವನ್ನು ಖಾಲಿ ಮಾಡುವುದು, ಸಮುದ್ರದ ನೀರನ್ನ ಖಾಲಿ ಮಾಡುವುದು. ಏಕ ಬಿಂದುನ ಒಂದೊಂದು ಹನಿ ತೆಗೆದುಕೊಂಡು ಖಾಲಿ ಮಾಡೋದು, ಹಂಗ ಅಲ್ರಿ. ಏಕನಾ ಬಿಂದುನಾ ಒಂದೊಂದು ಹನಿಯನ್ನು ತೆಗೆದು ಹಾಕೋದು. ಕುಶಾಗ್ರೇಣ, ಕುಶಾಗ್ರ ಅಂದ್ರೆ ಏನ್ರಿ? ಕುಶ ಅಂತಂದ್ರೆ ಹುಲ್ಲಿನ ಒಂದು ಹುಲ್ಲು ಕಡ್ಡಿ ತಗೋಬೇಕು. ಕುಶ ಅಗ್ರ, ಆ ತುದಿ ಅಗ್ರ. ಕುಶಾಗ್ರ ಅಂದ್ರ ಹುಲ್ಲಿನ ತುದಿ. ವಿತ್ ದ ಟಿಪ್ ಆಫ್ ದ ಬ್ಲೇಡ್ ಆಫ್ ದ ಗ್ರಾಸ್. ನೋಡ್ರಿ ಎಂತ ಸಾಮಾನು ಕೊಟ್ಟಾರ ನೋಡ್ರಿ ಖಾಲಿ ಮಾಡಕ್. ಭವೇತ್ ಆಗುತ್ತದೆ ಅಂತ, ಆಗುತ್ತದೆ. ಭವೇತ್ ಐತ್ ನೋಡ್ರಿ, ಭವೇತ್. ಗರಿಕೆ ಹುಲ್ಲು ಒಂದು ತುದಿ ತಗೊಂಡು ಅದನ್ನ ನೀರು ಹನಿ ಹನಿ ಆಗಿ ಹೊರಗ್ ತೆಗಿಬೇಕ್ರಿ. ಇದರ ಸಮುದ್ರದಿಂದ ಸಾಧ್ಯ ಐತ್ರಿ. ಅಂದ್ರೆ ಸಮುದ್ರದಷ್ಟು ನಮ್ಮಲ್ಲಿ ವಾಸನೆಗಳದಾವ ಅಂತ ಲೆಕ್ಕ. 7438 ಮನ್ ಹೇಳಿದ್ರು. ಇವತ್ತ ಸಮುದ್ರದಾಗ ನೀರ್ ತೆಗಿಯಾಕ ಹೇಳಾಗತ್ತಾರ ನೋಡ್ರಿ. ಯಾವ್ದು ಮಾಡ್ತೀರ ನೋಡ್ರಿ. ಅಪರಿಖೇದತಾಹ ಪಟ್ಟು ಬಿಡದ ಪ್ರಯತ್ನದಿಂದ ಸಾಧ್ಯದ. ನಿರಾಶೆ ಆಗುವಂಗಿಲ್ಲ. ಎಷ್ಟೋ ಸಲ ನಿರಾಶೆ ಅನುಭವಿಸ್ತೇವಿ, ಆದ್ರೂ ಬಿಡುವಂಗಿಲ್ಲ. ಪ್ರಯತ್ನ, ಪಟ್ಟು ಬಿಡದ ಪ್ರಯತ್ನದಿಂದ. ಅಪರಿಖೇದತಾಹ ತದ್ವತ್ ಇದರಂತೆ. ಉದಾಹರಣೆ ಹೆಂಗ್ ಕೊಟ್ಟಾರ ನೋಡ್ರಿ. ನಿಗ್ರಹ ಮನಸಾಹ, ಮನಸ್ಸನ್ನ ನಿಗ್ರಹ ಮಾಡಬೇಕು. ಯದ್ವತ್ ಉಚ್ಚೇಕಃ ಉದಧೆ ಏಕ ಬಿಂದೂನ ಕುಶಾಗ್ರೇಣ ಭವೇತ್ ಅಪರಿಖೇದತಃ ತದ್ವತ್ ನಿಗ್ರಹ ಮನಸಾ. ಸಮುದ್ರದ ನೀರನ್ನ ಒಂದು ಹನಿಯಿಂದ ಹನಿಯಾಗಿ ಒಂದು ಕುಶಾಗ್ರದ ತುದಿಯಿಂದ ತೆಗೆದು ಹಾಕುವಂತೆ ಅದು ಹೇಗೆ ಸಾಧ್ಯವೋ ಹಾಗೆ ನಿರಂತರವಾದ ಪ್ರಯತ್ನದಿಂದ ಈ ಮನಸ್ಸಿನ ಇದ್ದಂತಹ ಎಲ್ಲ ಕಶ್ಮಲಗಳನ್ನ ಖಾಲಿ ಮಾಡಬೇಕು. ಇದು ನಿರಂತರವಾದ ಪ್ರಯತ್ನದಿಂದ, ಬೆಂಬಿಡದ ಪ್ರಯತ್ನದಿಂದ, ಪಟ್ಟು ಬಿಡದ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಇಲ್ಲಾಂದ್ರ ಅಸಾಧ್ಯ. ಕಷ್ಟ ಸಾಧ್ಯ ಅದ, ಸುಲಭ ಸಾಧ್ಯ ಇಲ್ಲ. ಓ ಮೈ ಗಾಡ್. 11:03 ಆತಲ್ರಿ, ಬಿಡೋಣ. ಇನ್ನೊಂದು ಇದನ್ನ ಮುಗಿಸ್ಬಿಡೋಣ. ಮುಗಿಸ್ಬಿಡ್ಬೋದು ಸರ್. ಅರ್ಧ ಪ್ಯಾರ ಐತಿ, ಅರ್ಧ ಪೇಜ್ ಐತಿ, ಮುಗಿಸ್ತೇನೆ ನೋಡ್ರಿ. Here Gaudapada openly acknowledges that the thought discipline is very, very difficult, but not totally impossible. ಇಲ್ಲಿ ಗೌಡಪಾದಾಚಾರ್ಯರು ಇದು ಏನದ ಮನಸ್ಸಿಗೆ ನಾವು ಟ್ರೈನಿಂಗ್ ಕೊಡೋದು ಏನದ, ಇದು ಬಹಳ ಕಠಿಣ ಕೆಲಸ ಅದ. ಆದ್ರ ಕಷ್ಟ ಸಾಧ್ಯ ಅದ, ಆದ್ರ ಅಸಾಧ್ಯ ಏನಿಲ್ಲ ಅಂತ. ಇಟ್ ರಿಕ್ವೈರ್ಸ್ ಲಾಂಗ್ ಎಫರ್ಟ್. ಬಹಳ ಪ್ರಯತ್ನ ಬೇಕ್ರಿ, ಪಟ್ಟು ಬಿಡದ ಪ್ರಯತ್ನ ಬೇಕು. Gaudapada gives an example of emptying an ocean with a tip of the blade of the grass. ಒಂದು ಸಮುದ್ರವನ್ನ ಖಾಲಿ ಮಾಡೋದು ಒಂದು ಹುಲ್ಲು ಕಡ್ಡಿ ತುದಿಯನ್ನ ಇಟ್ಟು ಅದ್ರಾಗ ಹನಿ ಹನಿ ನೀರ್ ತೆಗೆದು ಹೆಂಗ ಸಮುದ್ರ ಖಾಲಿ ಮಾಡಾಕ ಸಾಧ್ಯ, ಎಷ್ಟು ಶ್ರಮ ಆಯ್ತೋ ಅಷ್ಟು ಶ್ರಮ ಅದಪ್ಪ. ಈ ಮನಸ್ಸು ಹೇಳಿದಷ್ಟು ಆಗಿರಲಿಲ್ಲ ಅಂತಾರ. ದಿಸ್ ಇಸ್ ಆಲ್ಮೋಸ್ಟ್ ಇಂಪಾಸಿಬಲ್. ವಿಚಾರ ಮಾಡಿದ್ರೆ ಇದು ಸಾಧ್ಯನೇ ಇಲ್ಲ ಅನ್ನುವಂಗ ಐತಿ.
The mind generates so many thoughts and the task is weed out useless thoughts. ಈ ಮನಸ್ಸು ದಿವಸ ನಮಗ ಅನೇಕ ವಾಸನಾಯುಕ್ತವಾದ ವಿಚಾರಗಳನ್ನ ತಂದು ಹಾಕ್ತದೆ. ತಂದು ಹಾಕಿ ಗೊಂದಲ ಎಬಿಸಿ ನಮ್ಮನ್ನ ಏನು ಮಾಡಬಾರ್ದು ಅದನ್ನೆಲ್ಲ ಮಾಡಿ ಹೋಗ್ತದೆ. ನಾವು ಎಷ್ಟು ದಿವಸ ಮಾಡಿದ ಸಾಧನೆಯನ್ನ ಮದ್ದುಗುಂಡು ಮಾಡಿಬಿಡ್ತದೆ ಕೈ ಬಿಟ್ರೆ ಮನಸ್ಸನ್ನ. ಅದಕ್ಕ ಸಾಧನೆಗೆ ಫಲ ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗ್ಬೇಕಂದ್ರ ಬಹಳ ಹುಷಾರಿಂದಿರ್ರಿ ಅಂತ. ಅದಕ್ಕೆ ಟ್ರೈನಿಂಗ್ ಕೊಡ್ರಿ. Emptying the ocean drop by drop using a blade of grass requires lot of perseverance. ಬಹಳಷ್ಟು ಪ್ರಯತ್ನಶೀಲ ವ್ಯಕ್ತಿ ಬೇಕ್ರಿ. ನಿರಾಶೆ ಆಗಬಾರದು, ಪ್ರಯತ್ನ ಮಾಡ್ಬೇಕು. ಅಡಿಯ ಮುಂದೆಡೆ ಸ್ವರ್ಗ, ಅಡಿಯ ಹಿಂದೆಡೆ ನರಕ ಅಂತ ತಿಳ್ಕೊಂಡು ಬೆನ್ ಹತ್ತಬೇಕು, ಬೆಂಬಿಡದ ಪ್ರಯತ್ನ. In the same way, handling the mind should also be practiced relentlessly without getting frustrated. ಏನಪ್ಪಾ ಇದು ಆಗಬಾರ್ದಲ್ಲ, ಯಾವಾಗ ಆದೀತು? ಗೌಡಪಾದಾಚಾರ್ಯರು ಹೇಳ್ಯಾರ, ನನಗಂತೂ ಅದು ಆಗಬಾರ್ದು, ಜೀವನ್ ಮುಕ್ತಿ ವಿಲಕ್ಷಣ ಆನಂದ ಆಗಬಾರ್ದು, ಮರಣದ ಭಯನೂ ಹೋಗಬಾರ್ದು, ಜ್ಞಾನನೂ ನೆನಪಾಗಬಾರ್ದು. ಜ್ಞಾನದ ಫಲ 4ರಲ್ಲಿ 1 ನನಗೇನು ಸಿಗ್ತೈತೆ ಅಂತ ಅನಿಸ್ಬಾರ್ದು ಅಂತ ಅನಿಸಿದ್ರು ಕೂಡ ಬಿಡುವಂಗಿಲ್ಲ ಅಂತಾರ. ಪ್ರಯತ್ನ ಬಿಡುವಂಗಿಲ್ಲ. ಏನು ನೀವು ಗೆಲ್ತೀಯೋ ಏನು ನಾ ಗೆಲ್ತೇನೋ ಅನ್ರಿ, ನೀವು ಗೆಲ್ಲಕ್ ಪ್ರಯತ್ನ ಮಾಡ್ರಿ. ಕಷ್ಟ ಸಾಧ್ಯ ಅದ. ಮತ್ತೆ ಬೇತಾಳದ ಕತೆ ಆಗ್ತಾ ಐತ್ರಿ ಸರ್. ಬೇತಾಳ ಕತೆ. ಒನ್ ಶುಡ್ ಬಿ ರೆಡಿ ಫಾರ್ ಫೇಲ್ಯೂರ್ಸ್ ಅಗೇನ್ ಅಂಡ್ ಅಗೇನ್. ಮೇಲಿಂದ ಮೇಲೆ ನೀವು ಸೋಲಬಹುದು. ಪ್ರಯತ್ನ ಮಾಡಿದಾಗ ಸೋಲುವ ಸಾಧ್ಯತೆ ಐತಿ. ಯಾರ್ಯಾರು ಗೆದ್ದಾರಲ್ಲ ಎಲ್ಲ ಸೋತ ಗೆದ್ದಾರ, ಯಾರು ಒಂದ ಹೊಡೆತ ಗೆದ್ದಿಲ್ಲ. ಈ ಮಾತುಗಳು ನಮ್ಮ ಸಾಧನೆಗೆ ಪೂರಕ ಆಗ್ಬೇಕು. The commentators write a story relating to this. ಈ ಗೌಡಪಾದರ ಕಾರಿಕೆ ಮ್ಯಾಗ ಅನೇಕ ಗೌಡಪಾದರ ಶಿಷ್ಯರು, ನಮ್ಮ ಪರಂಪರೆಯಲ್ಲಿ ಬಂದಂತ ಋಷಿ ಮುನಿಗಳು ಅನೇಕ ಮತ್ತೆ ಇದ್ರ ಮ್ಯಾಗ ಭಾಷ್ಯ ಬರೀತಾರ, ಕತೆ ಬರದಾರಂತ. ಒಬ್ರು ಕತೆ ಬರದಾರಂತ. A bird wishing to empty the ocean to retrieve its eggs that went under the waters of the ocean, the bird did this by dipping its beak into water and throwing out the water. The bird was doing this continuously and seeing this sincerity, Garuda Bhagavan came and dried the ocean by flapping the huge wings. ಒಂದು ಪಕ್ಷಿ ಇತ್ತಂತ್ರಿ. ಪಕ್ಷಿ ಅದು ಒಂದು ಸ್ಥಳದಾಗ ತನ್ನದ ವಂಶದ ಕುಡಿಗಳನ್ನ ಇಟ್ಟಿತ್ತಂತೆ, ತತ್ತಿ ರೂಪದಾಗ ಇಟ್ಟಿತ್ತಂತ, ಜೋಪಾನ ಮಾಡಾಕತ್ತಿತ್ತಂತ. ಅವಾಗ ಅಲ್ಲಿ ಏನಾಗ್ಬಿಡ್ತು, ಸಮುದ್ರ ಬಂತಂತ. ಸಮುದ್ರ ಬಂದು ಕೂಡ್ಕೊಳತ್ತಲ್ಲ, ಅದು ಏನ್ ಮಾಡಾಕತ್ತು ಅಂದ್ರ ಪಕ್ಷಿ ಆ ಚುಂಚಿನಿಂದ ಆ ಸಮುದ್ರದ ನೀರು ಎತ್ತಿ ಹಾಕಾಕತ್ತಂತ. ಪ್ರಯತ್ನ ಬಿಡಾಕ ತಯಾರಿಲ್ಲಂತ. ನೀರನ್ನು ಎತ್ತಿ ಹಾಕ್ಬೇಕು, ನನ್ನ ಮರಿಗಳದಾವೆ, ನಾನು ತತ್ತಿ ಅದಾವಿಲ್ಲೇ, ಅವುಗಳಿಂದ ಮರಿ ಮಾಡ್ಬೇಕು ನಾನು ಅನ್ನುವಂತ ಕಾಳಜಿಯಿಂದ ಅದು ನೀರು ತನ್ನ ಚುಂಚಿನಿಂದ ತೆಗೆದು ಹಾಕಾಕತ್ತಂತ. ಅದನ್ನ ನೋಡಿದಾಗ ಗರುಡ ಭಗವಾನ ಬಂದಂತ. ಗರುಡ ಭಗವಾನ ಬಂದು ಏನ್ ಮಾಡಿದಂತ, ಆ ಸಮುದ್ರವನ್ನ ತನ್ನ ಮಾಯಾಶಕ್ತಿಯಿಂದ ಆ ಗರುಡಗ ರೆಕ್ಕೆ ಇರ್ತಾವಲ್ಲ, ಆ ರೆಕ್ಕೆಯನ್ನ ಹಾರಿಸಿದಂತ. ಅವಾಗ ಅದು ಏನು ಸಮುದ್ರ ಇತ್ತಲ್ಲ ಎಲ್ಲ ಒಣಗಿ ಬಿಡುತ್ತ. ಇದೊಂದು ಕತೆ ಬರೀತಾರ ಭಾಷೆಕಾರರು. ಫ್ರಮ್ ದಿಸ್ ಸ್ಟೋರಿ ಇಟ್ ಇಸ್ ಲರ್ನ್ಡ್ ದ್ಯಾಟ್ ಇಫ್ ಎ ಪರ್ಸನ್ ಈಸ್ ಸಿನ್ಸಿಯರ್. ಇದರಿಂದ ನಮ್ಗೆ ಏನ್ ತಿಳಿತಿತ್ತಂದ್ರ, ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ವಿ ಅಂದ್ರ ದೇರ್ ವಿಲ್ ಬಿ ಹೆಲ್ಪ್ ಫ್ರಮ್ ಭಗವಾನ್. ಭಗವಂತ ನಮಗೆ ಸಹಾಯ ಮಾಡ್ತಾನ. ಈ ಜ್ಞಾನವನ್ನ ಯಥಾರ್ಥವಾಗಿ ತಿಳ್ಕೊಳಕಾಗ್ಲಿ, ಆ ಮನಸ್ಸಿನಲ್ಲಿ ಇದ್ದಂತಹ ದೋಷಗಳ ಲಘುನ ಕಳೆಯಕ್ಕಾಗ್ಲಿ ಪ್ರಯತ್ನ ನಾವು ಮಾಡಿದ್ರು. ನಮ್ಮ ಪ್ರಯತ್ನ ಸ್ವಲ್ಪ ಇತ್ತಂದ್ರೆ ₹1 10% ಇದ್ರೆ 90% ಸಹಾಯ ಪರಮಾತ್ಮನಿಂದ ದೊರೀತದ. ಆಲ್ಸೋ ಇನ್ ದ ಪ್ರಾಕ್ಟೀಸ್ ಆಫ್ ಡಿಸಿಪ್ಲಿನಿಂಗ್ ದ ಥಾಟ್ಸ್. ಆ ಒಂದು ಮನಸ್ಸನ್ನ ಪಳಗಿಸುವಲ್ಲಿ, ಏನು ಆ ಟ್ರೈನಿಂಗ್ ಕೊಡುವಲ್ಲಿ, ಪಳಗಿಸುವಲ್ಲಿ ಪರಮಾತ್ಮನ ಸಹಾಯ ಸಿಗ್ತದ ಆತ್ಮೀಯರೇ. ಕೃಷ್ಣ ಸೇಸ್ ಇನ್ ದ 6th chapter 6ನೇ ಅಧ್ಯಾಯದೊಳಗೆ ಭಗವಂತ ಕೃಷ್ಣ ಹೇಳ್ಯಾನಿದನ. ಸಹ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿನಶ್ಚೇತಸ. A mind that doesn't become a defeatist and negative is needed. ಮನಸ್ಸು ತನ್ನ ಕೆಲಸ ಮಾಡೋದನ್ನ ನಿಗ್ರಹ ಮಾಡ್ಬೇಕು ಅಂತ ಹೇಳ್ತಾರ. ಇದು 6ನೇ ಅಧ್ಯಾಯದಾಗ ಎಲ್ಲಿ ಬಂದೈತೆ ನೋಡ್ರಿ. ಇದು ಸಹ ನಿಶ್ಚಯೇನ
ಯೋಕ್ತವ್ಯೋ. ಆ ವಿಚಾರವನ್ನ ಅದು 6ನೇ ಶ್ಲೋಕವನ್ನು ನೋಡ್ಕೊಂಡು ಮುಂದೆ 42ನೇ ಕಾರಿಕೆಗೆ ಹೋಗೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.